ಓಂ ಶಾಂತಿ. ಇವತ್ತಿನ ವಿಷಯ ಪಾಸ್ ವಿತ್ ಹಾನರ್. ಗೌರವಯುತವಾಗಿ ಪಾಸ್ ಆಗಬೇಕು ಅಂತ ಅರ್ಥ. ಗೌರವಯುತವಾಗಿ ಪಾಸ್ ಆಗೋದು ಅಂತಂದ್ರೆ ಇನ್ನು ಓಕೆ, ಪಾಸ್ ಆಗಬೇಕು ಅಂತಂದ್ರೆ ಪರೀಕ್ಷೆ ಇದೆ ಅಂತ ಅರ್ಥ. ಪರೀಕ್ಷೆ ಇದೆ ಅಂತಂದ್ಮೇಲೆ ಸ್ಕೂಲಿಗೆ ಹೋಗಬೇಕು ಅಂತ ಅರ್ಥ. ಸ್ಕೂಲಿಗೆ ಹೋಗಬೇಕು ಅಂತಂದ್ರೆ ಅಲ್ಲಿ ವಿಷಯಗಳಿದ್ದಾವೆ ಅಂತ ಅರ್ಥ. ವಿಷಯಗಳಿದ್ದಾವೆ ಅಂತಂದ್ರೆ ನೀವು ವಿದ್ಯಾರ್ಥಿಗಳು ಅಂತ ಅರ್ಥ. ವಿದ್ಯಾರ್ಥಿಗಳು ಇದ್ದಾರೆ ಅಂತಂದ್ರೆ ಅಲ್ಲಿ ಟೀಚರ್ ಇದ್ದಾರೆ ಅಂತ ಅರ್ಥ. ಅಲ್ಲಿ ಟೀಚರ್ ಇದ್ದಾರೆ ಅಂತಂದ್ರೆ ಅಲ್ಲೇನೋ ಒಂದು ಉದ್ದೇಶ ಇದೆ, ಶಿಕ್ಷಣ ಇದೆ ಅಂತ ಅರ್ಥ ಅಲ್ವಾ? ಹಾಗೆ ಇಲ್ಲಿ ನಾವು ಯಾವ ಕಾಲೇಜಿಗೆ, ಸ್ಕೂಲಿಗೆ ಅಡ್ಮಿಷನ್ ಅನ್ನ ಮಾಡ್ಕೊಂಡಿದ್ದೀವಿ. ಯಾವುದೇ ಒಂದು ಮಗು ವಿದ್ಯಾರ್ಥಿ ಆದ ತಕ್ಷಣದಲ್ಲಿ ಆದ್ಮೇಲೆ ಕಾಲೇಜ್ ಲೆವೆಲ್ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ. ಆಮೇಲೆ ಮೊದಲೆಲ್ಲ ನಾವೆಲ್ಲ ಇದ್ದಾಗ 1ನೇ ಕ್ಲಾಸ್ ಇತ್ತು. ಇವಾಗ LKG UKG ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮೊದಲೇ ಬೇಬಿ ಸಿಟ್ಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಓಕೆ, ಅದಕ್ಕಿಂತ ಮೊದಲೇನೆ ಇವಾಗ IT ಕಂಪ್ನಿಯವ್ರು ಏನು ಮಾಡಿದರೆ, ಮಗುವನ್ನು ಜನ್ಮ ಕೊಡೋದು, ಮನೆಗೊಂದು ಮಹಿಳೆಯನ್ನ ತಂದಿಟ್ಕೊಂಡ್ಬಿಡೋದು, ಅವ್ರ ಕೈಯಲ್ಲಿ ಮಗು ಕಟ್ಬಿಡೋದು, ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ. ತಾಯಿಯ ಪಾಲನೆಗಿಂತ ಮಗುಗೆ ಬೇರೆಯವ್ರ ಪಾಲನೆ ಏನಾಗ್ಬಿಟ್ಟಿದೆ ಇವತ್ತು ಜಾಸ್ತಿ ಹೆಚ್ಚಿಗೆ ಆಗಿದೆ. ತಾಯಿಗೆ ಮಗುವನ್ನ ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ, ಪಾಲನೆ ಮಾಡ್ಲಿಕ್ಕೆ ಪುರ್ಸತ್ ಇಲ್ಲ, ಮಾಡುವಂತ ಆಸಕ್ತಿನೂ ಇಲ್ಲ. ಹಣ ಸಂಪಾದನೆ ಮಾಡೋದೊಂದೇ ಉದ್ದೇಶ ಇದೆ. ಹೌದು. ಈಗ ಪಾಸ್ ವಿತ್ ಆನರ್ ಆಗ್ಬೇಕು ಅಂತಂದ್ರೆ ನಮಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕನಾಗಿ ಭಗವಂತ ಏನು 4 ವಿಷಯವನ್ನ ಕೊಟ್ಟಿದ್ದಾರೆ. ಯಾವುದು? ಜ್ಞಾನ, ಯೋಗ, ಧಾರಣೆ, ಸೇವೆ. ಈ 4 ವಿಷಯದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ? ಒಳ್ಳೆಯ ಮಾರ್ಕ್ಸ್ ಅನ್ನ ತೆಗೆದುಕೊಂಡಾಗ ಏನಾಗ್ತದೆ? ಲೌಕಿಕದಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೋ ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತದೆ, ಸನ್ಮಾನ ಸಿಗತ್ತೆ, ಒಳ್ಳೆ ಪೋಸ್ಟ್ ಸಿಗತ್ತೆ ಅಲ್ವಾ? ಹಣ ಸಿಗತ್ತೆ, ಜಾಬ್ ಸಿಗತ್ತೆ, ಗೌರವ ಸಿಗತ್ತೆ, ಸನ್ಮಾನ ಸಿಗತ್ತೆ. ಹೌದು ಅಲ್ವೋ? ಇವ್ರು ಗೋಲ್ಡ್ ಮಾಡೆಲ್ ಇಷ್ಟಪ್ಪ ಅಂತ ಬಿಟ್ಟು ಜೀವನ ಪೂರ್ತಿ ಹೇಳ್ತಾ ಆಡ್ತಾರೆ ಅಲ್ವಾ? ನಮ್ಮಲ್ಲಿ ಆತ್ಮಪ್ರಕಾಶ್ ಬೈ ಟೋಲಿ ಡಿಪಾರ್ಟ್ಮೆಂಟ್ ಅವ್ರ ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಇವ್ರು MA ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲ್ ಇಷ್ಟ ಅಂತ. ಹೌದಲ್ವಾ? ಹಾಗೆ ಆದ್ಮೇಲೆ ಅದು ಒಂದು ಜನ್ಮಕ್ಕೋಸ್ಕರ ಒಂದು ಲೆವೆಲಲ್ಲಿ ಅಲ್ಲಿ ನಾವು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಳ್ಬಹುದು. ಭಗವಂತ ಹೇಳ್ತಾರೆ, ಜೀವನ ಹೇಳುವಂತಹ ಈ ಒಂದು ಪ್ರವಾಸದಲ್ಲಿ ಪ್ರತಿ ಕ್ಷಣ ನಾವು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಳ್ತಾ ಇರ್ಬೇಕು. ಪ್ರತಿ ಕ್ಷಣನೂ ಕೂಡ ಆ ನಿಜವಾದ ಜೀವನದ ಸಾರವನ್ನ ನಾವು ಅನುಭವಿಸ್ತಾ ಇರಬೇಕು ಅಂತಂದ್ರೆ ಈ 4 ವಿಷಯದಲ್ಲಿ ಏನಾಗಬೇಕು? ಪರಿಪಕ್ವತೆ, ಪರ್ಫೆಕ್ಟ್ನೆಸ್ ಮತ್ತು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾರು ಚೆನ್ನಾಗಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾರೋ ಅವರು ಫೈನಲ್ ಎಕ್ಸಾಮ್ ಅಲ್ಲಿ ಸೂಕ್ಷ್ಮವತನಲ್ಲಿ ಹೋದಾಗ ಶಿಕ್ಷೆಯನ್ನ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಕೇವಲ ಅಷ್ಟರತ್ನಗಳು ಒಂದು ಸ್ವಲ್ಪನೂ ಕೂಡ ಶಿಕ್ಷೆಯನ್ನ ಅನುಭವಿಸದೇನೆ ತಲೆ ಎತ್ತಿಬಿಟ್ಟು ಏನ್ ಮಾಡ್ತಾರಂತೆ? ಪರಂಧಾಮಕ್ಕೆ ಹೋಗ್ತಾರೆ. ಉಳಿದವರೆಲ್ಲರೂ ಕೂಡ ನಂಬರವಾರ ಪುರುಷಾರ್ಥದ ಅನುಸಾರ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ಶರೀರದ ಮೂಲಕ ಏನ್ ಮಾಡಬೇಕು? ಶಿಕ್ಷೆಯನ್ನ ಅನುಭವಿಸ್ಬಿಟ್ಟೇನೆ ಪರಂಧಾಮಕ್ಕೆ ಹೋಗ್ಬೇಕಾಗ್ತದೆ. ಅದು ಫಲಿತಾಂಶ. ರವಿಯಣ್ಣ ಹೇಳಿದಂಗೆ ಅಷ್ಟರತ್ನಗಳು, 108 ಮಣೆಯ ಮಾಲೆ, 16,108 ಜನ, ಅದು ಫಲಿತಾಂಶ. ಆದರೆ ಆ ಫಲಿತಾಂಶ ಪಡಿಬೇಕು ಅಂತ ನಾನು ಪುರುಷಾರ್ಥವನ್ನು ಏನು ಮಾಡಬೇಕು? ಮೊದಲನೇ ವಿಷಯ ಜ್ಞಾನ. ಜ್ಞಾನದಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅಂದ್ರೆ ಏನ್ ಮಾಡಬೇಕು? ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಜ್ಞಾನ ಕೇಳೋದ್ರಲ್ಲಿ ತುಂಬಾ ನಿಸ್ಸೀಮರು. ಬೆಳಗಿಂದ ಸಾಯಂಕಾಲದವರೆಗೂ ಜ್ಞಾನ ಕೇಳ್ತಾನೇ ಇರ್ತಾರೆ. ಪುನಃ 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 ಮುರಳಿ ಕೇಳೋದು, ದಿನಕ್ಕೆ 3-4 ಅವ್ಯಕ್ತ ಮುರಳಿಗಳನ್ನ ಕೇಳೋದು, ಸೇಮ್ ಮುರಳಿಯನ್ನ ಓದೋದು, ಬರೆಯೋದು. ಜ್ಞಾನ ಕೇಳೋದಲ್ಲಿ ಅವ್ರ ಕ್ಲಾಸ್ ಕೇಳಿದ್ವಿ, ಇವ್ರ ಕ್ಲಾಸ್ ಕೇಳಿದ್ವಿ, ಬುಕ್ ಓದಿದ್ವಿ, ಜ್ಞಾನ ಕೇಳೋದಲ್ಲಿ ನಿಸ್ಸೀಮರು.
ಹಾಗಿದ್ರೆ ಬರೀ ಜ್ಞಾನ ಮಾತ್ರ ಕೇಳ್ತಾ ಮಾತ್ರ ಇರ್ಬೇಕಾ? ಇಲ್ಲ ಮತ್ತೇನ್ ಮಾಡ್ಬೇಕು? ಅದನ್ನ ಅಳವಡಿಸ್ಕೋಬೇಕು. ಬೇರೆಯವ್ರಿಗೆ ಹೇಳಬೇಕು. ಅಳವಡಿಸ್ಕೋಬೇಕು. ಹಾ ಅದಕ್ಕೆ ಭಗವಂತ ಹೇಳ್ತಾರೆ, ಜ್ಞಾನವನ್ನ ಕೇಳುವ ಮೊದಲು ಜ್ಞಾನವನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? ಅರ್ಥ ಮಾಡ ನಾವು ಕೇಳ್ತೀವಿ, ಬರಿತೀವಿ. ನಿಮಿತ್ತ ಟೀಚರ್ ಕೇಳಿದಾಗ ಅಕ್ಕೋರ್ ಇವತ್ತು ಮುಲ್ಲಿಲ್ ಬಾಬಾ ಇದನ್ನ ಹೇಳಿದ್ರು ಹೇಳ್ತೀವಿ. ಇಲ್ಲ ಒಂದ್ ಕಿವಿಯಿಂದ ಕೇಳ್ತೀವಿ, ಇನ್ನೊಂದ್ ಕಿವಿಯಿಂದ ಬಿಟ್ಬಿಡ್ತೀವಿ. ದಿನವಿಡೀ ಜ್ಞಾನ ಕೇಳುವಂತವರಿಗೆ ಜ್ಞಾನಿಗಳು ಅಂತ ಹೇಳ್ತಾರೆ, ಹೇಳಲ್ವ? ಹಾ ದಿನವಿಡೀ ಜ್ಞಾನಕ್ಕೆ ಜ್ಞಾನಿಗಳು ಅಂತ ಹೇಳೋದಿಲ್ಲ, ತುಂಬಾ ಜ್ಞಾನ ಇರ್ತದ ಅವ್ರದ್ದು. ಇಲ್ಲ ಇಲ್ಲ ದಿನವಿಡೀ ಬೇರೆಯವ್ರಿಗೆ ಜ್ಞಾನ ಹೇಳ್ತಾ ಇರೋರು ಅವ್ರಿಗೆ ಜ್ಞಾನಿಗಳು ಅಂತ ಹೇಳ್ತಾರೆ, ಹೇಳಲ್ವೋ? ಇಲ್ಲ ಹೇಳೋದು ಜ್ಞಾನವನ್ನು ಬರಿತಾ ಇರ್ತಾರೆ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ದಿನವಿಡೀ ಬರಿತಾನೆ ಇರ್ತಾರೆ, ಅವ್ರು ಜ್ಞಾನಿಗಳು ಹೌದೋ ಅಲ್ವೋ? ಇಲ್ಲ ಇಲ್ಲ. ಇಲ್ಲ ಎಲ್ಲರಿಗೂ ಇಲ್ಲ ಇಲ್ಲ ಅಂತಾನೆ ಬಾರಿಸ್ಕೊಡ್ತಿದ್ದೀರಿ. ಹಾಗೆ ಜ್ಞಾನಿಗಳು ಯಾರು? ಜೀವನದಲ್ಲಿ ಅಳವಡಿಸ್ಕೊಳ್ಳೋರು. ಹಾ ಏನು ಜ್ಞಾನವನ್ನ ಹೇಳಿದಾರೋ ಅದನ್ನು ಎಲ್ಲಿ ಯಾವ ಪರ್ಸೆಂಟೇಜ್ ಇಲ್ಲಿ ಅಳವಡಿಕೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಬಾಬಾ? ಅದು ಅಲೌಕಿಕ ಪರಿವಾರದಲ್ಲ, ಲೌಕಿಕ ಪರಿವಾರದಲ್ಲ, ಅಥವಾ ವಿಕರ್ಮ ವಿನಾಶ ಮಾಡ್ಕೊಳ್ಳೋದಲ್ಲ, ಪುರುಷಾರ್ಥದ ವಿಷಯನ, ಸೇವೆಯ ವಿಷಯನ, ಬೇರೆಯವ್ರಿಗೆ ಹೇಳಲಿಕ್ಕ, ನನಗೋಸ್ಕರನ, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಯಕ್ಕೆ ತಕ್ಕಾಗಿ ಅದನ್ನು ಅಳವಡಿಸಿಕೊಂಡು ಆ ಜ್ಞಾನವನ್ನ ಯಾರು ಅನುಭವಿಸ್ತಾರೋ, ಜ್ಞಾನ ಸ್ವರೂಪ. ಈ ಜ್ಞಾನವನ್ನ ಹೇಳಿದ್ರೆ ಜ್ಞಾನ ಸ್ವರೂಪ ಅಲ್ವಾ? ಇವಾಗ ನೀವು ಏನ್ ಮಾಡ್ತೀರಿ? ಯೂಟ್ಯೂಬ್ ನೋಡ್ತೀರಾ, ಟಿವಿ ನೋಡ್ತೀರಾ, ಅದ್ರಲ್ಲಿ ಅಡಿಗೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿದ್ರೆ ಬರ್ಕೊಂಡ್ರೆ ನಿಮ್ಗೆ ಅಡಿಗೆ ಬರ್ತದೆ ಅಂತ ಅರ್ಥ ಅಲ್ಲ. ಅಲ್ಲಿ ಕೇಳಿರೋದನ್ನ ಮನೆಯಲ್ಲಿ ಮಾಡಬೇಕು, ಅದು ರುಚಿಯನ್ನ ತಿನ್ಬೇಕು, ಬೇರೆಯವ್ರು ತಿಂದಾಗ ಅದನ್ನ ಚೆನ್ನಾಗಿದೆ ಅಂತ ಹೇಳಬೇಕು. ಆವಾಗ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ. ಈ ಜ್ಞಾನ ಸ್ವರೂಪ ಏನು ಜ್ಞಾನವನ್ನು ಹೇಳಿದಾರೋ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಬೇಕಾಗ್ತದೆ. ಹಾಗಿದ್ರೆ ಭಗವಂತನ ಜ್ಞಾನ ಏನ್ ಹೇಳ್ತಾರೆ ಬಾಬಾ? ಏನ್ ಹೇಳ್ತಾರೆ ಬಾಬಾ? ಭಗವಂತ ಜ್ಞಾನ ಏನ್ ಹೇಳ್ತಾರೆ? ಪ್ರತಿಯೊಂದು ಕರ್ಮ ಮಾಡಬೇಕಾದ ನಿನ್ನನ್ನು ನೀನು ಆತ್ಮ ಅಂತ ತಿಳಿದುಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ಆತ್ಮ ಅಂತ ಆತ್ಮ ಅಂತ ತಿಳಿದುಕೊಂಡು ಭಗವಂತನನ್ನ ಜೊತೆಯಲ್ಲಿ ಇಟ್ಕೊಂಡು ಕರ್ಮವನ್ನ ಮಾಡು. ಅಂದ್ರೆ ಭಗವಂತ ಎರಡನೇ ವಿಷಯಕ್ಕೆ ಬಂದ್ರೆ ಇವಾಗ ಯೋಗ. ಎಷ್ಟೇ ಜ್ಞಾನವನ್ನ ಕೇಳಿದ್ರು ಕೂಡ ಭಗವಂತ ಮಾಡ್ಲಿಕ್ಕೆ ಹೇಳೋದು ಒಂದೇ ವಿಷಯ. ಯಾವ್ದನ್ನ? ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ. ಅದಕ್ಕೋಸ್ಕರ ಜ್ಞಾನವನ್ನ ಕೊಡ್ತಾರೆ. ಇದನ್ನು ಮಾಡಿದಾಗ ನೀವು ಸತ್ಯುಗದಲ್ಲಿ ರಾಜರಾಗ್ತೀರಿ, ವಿಕರ್ಮ ವಿನಾಶ ಆಗತ್ತೆ, ಅಷ್ಟರತ್ನಗಳಾಗ್ತವೆ, ಗೌರವಯುತವಾಗಿ ಪಾಸ್ ಆಗ್ತೀವಿ. ಮಾಡಬೇಕಾಗಿರೋದದು. ಹಾಗಿದ್ರೆ ದಿನದಲ್ಲಿ ಎಷ್ಟು ಸಮಯ ಆ ರೀತಿ ವಿಧಿವತ್ತಾಗಿ ಯಥಾರ್ಥ ರೂಪದಲ್ಲಿ ವಿಧಾನದ ಆಧಾರದಲ್ಲಿ ಭಗವಂತ ಹೇಳಿರುವಂತ ರೀತಿಯಲ್ಲಿ ನಾನು ರಾಜಯೋಗವನ್ನು ಮಾಡ್ತಾ ಇದ್ದೇನೆ. ಯೋಗ ಯಾರ ಜೊತೆಗೆ? ಪರಮಾತ್ಮನ ಜೊತೆ ಜೊತೆಗೆ. ಸರಿ, ಯೋಗ ಜೋಡಿಸ್ತಾ ಇರೋರು ಯಾರು? ಆತ್ಮ. ಆತ್ಮ ಆತ್ಮ ಪರಮಾತ್ಮನ ಜೊತೆ ಯೋಗ ಮಾಡಿದ್ಯೋ ಇಲ್ಲೊಂದು ಹೆಂಗ್ ಗೊತ್ತಾಗತ್ತೆ? ಹಾ, ಯಾರ ಜೊತೆಗೆ ನೀವು ಯೋಗ ಮಾಡಿದಿರೋ ಆ ವಸ್ತು ವ್ಯಕ್ತಿ ವಿಷಯದಲ್ಲಿರುವಂತ ಗುಣಲಕ್ಷಣಗಳ ಅನುಭವ ನಿಮಗೆ ಆಗಬೇಕು. ಸಾಂಬಾರ್ನಲ್ಲಿ ಉಪ್ಪು ಸರಿ ಇದೆಯೋ ಇಲ್ಲ ಅಂತ ನೋಡಿದ್ರೆ ಗೊತ್ತಾಗತ್ತೋ, ವಾಸನೆ ತಗೊಂಡು ಗೊತ್ತಾಗತ್ತೋ? ನೋಡಿದ್ರೆ ಗೊತ್ತಾಗುತ್ತೆ. ಹಾ, ನೋಡಿದ್ರೆ ಗೊತ್ತಾಗತ್ತ ಉಪ್ಪು ಇದೆಯಾ ಇಲ್ಲ ಅಂತ? ತಿನ್ಬೇಕು ತಾನೆ. ನಾಲ್ಗೆ ಮೇಲೆ ಇಟ್ಟಾಗ ತಾನೆ ಉಪ್ಪು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಸರಿ ಇದೆಯಲ್ಲ ಅಂತ ಗೊತ್ತಾಗೋದು. ಹೌದು ಹಾಗೆ ಆತ್ಮೀಯರೇ, ಮನಸ್ಸನ್ನ ಪರಮಾತ್ಮನ ಜೊತೆಗೆ ಜೋಡಿಸಿಬಿಟ್ಟು ಸಪ್ತಗುಣಗಳ ಅನುಭವ ಮಾಡಬೇಕೇ ಹೊರತು ಭಗವಂತನ ಶಕ್ತಿಯನ್ನ ಸೋಫಾದಲ್ಲಿ ಕನ್ವರ್ಷನ್ ಮಾಡದೆ, ಬಂಗಾರದಲ್ಲಿ ಕನ್ವರ್ಷನ್ ಮಾಡದೆ, ಬಿಲ್ಡಿಂಗ್ ಅಲ್ಲಿ ಕನ್ವರ್ಷನ್ ಮಾಡದೆ ಆವಾಗ ಭಗವಂತನ ಗುಣಗಳು ನಿಮ್ಗೆ ಗೊತ್ತಾಗೋದಿಲ್ಲ. ಹೌದು ಭಗವಂತನ ಗುಣಗಳು ಗೊತ್ತಾಗೋದು ಮನಬುದ್ಧಿಯಿಂದ ಭಗವಂತ ಜೊತೆ ಮನಸ್ಸನ್ನು ಜೋಡಣೆ ಮಾಡಿದಾಗ ಮಾತ್ರ. ಸರಿ, ಭಗವಂತ ದೊಡ್ಡ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಒಳಗಡೆ ಕೂತ್ಕೊಂಡಿದ್ದಾರೆ, ಶಾಂತವಾಗಿ ಇರ್ತಿರೋ ಇರಲ್ವೋ? ಇರಲ್ಲ ಯಾಕೋ? ಭಗವಂತ ತಾನೇ ಕಟ್ಕೊಟ್ಟಿರೋದು. ಹ ಶರೀರಕ್ಕೆ ಬೇಕಾಗಿರೋ ಸಿಕ್ತೆ ಹೊರತು ಆತ್ಮಕ್ಕೆ ಬೇಕಾಗಿರೋ ಸಿಕ್ಕಿಲ್ವಲ್ಲ ನಿಮ್ಗೆ. ಅದಕ್ಕಾಗಿ ಯೋಗವನ್ನ ಯಾವ ಸಮಯದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದೀರಿ? ಸ್ವಾರ್ಥ ಇದೆಯೋ ನಿಸ್ವಾರ್ಥ ಇದೆಯೋ? ಸ್ವಯಂಗೋಸ್ಕರ ಇದೆಯೋ ವಿಶ್ವ ಕಲ್ಯಾಣಕ್ಕೋಸ್ಕರ ಇದೆಯೋ? ಸ್ವಕಲ್ಯಾಣಕಾರನೋ ಸಂಸಾರದ ಕಲ್ಯಾಣಕಾರಿನೋ?
ಸೆಂಟ್ರಲ್ ಕಲ್ಯಾಣಕಾರಿನೋ ಝೋನ್ ಕಲ್ಯಾಣಕಾರಿನೋ, ಕಾಯಿಲೆ ಗುಣ ಆಗಬೇಕು ಅಂತ ಮಾಡ್ತಿದ್ದೀರೋ, ಎಲ್ಲರಿಗೂ ಶಾಂತಿ ಕೊಡಬೇಕು ಅಂತ ಮಾಡ್ತಿದ್ದೀರೋ, ಈ ಎಲ್ಲದರ ಆಧಾರದ ಮೇಲೆ ಯೋಗ ಹೇಳುವಂತ ವಿಷಯದಲ್ಲಿ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಒಬ್ಬೊಬ್ರು 1 ಗಂಟೆ 2 ಗಂಟೆಗೆ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡ್ತಾರೆ. ಅದಕ್ಕೆ ಕಾರಣ ಏನು, ಯಾವ ಉದ್ದೇಶ? ಅದರ ಮೇಲೂ ಕೂಡ ನಿಮ್ಗೆ ಏನಾಗ್ತದೆ, ಭಗವಂತನ ಸಂಯೋಗ ಜೊತೆ ಹೇಳುವಂಥದ್ದು ಸಿಗತ್ತೆ ಆತ್ಮೀಯರೇ. ಅದಕ್ಕೆ 2ನೇ ವಿಷಯ ಯೋಗ. ಈ ಯೋಗ ಹೇಳುವಂತ ವಿಷಯದಲ್ಲಿ ಎಷ್ಟು ಯಥಾರ್ಥವಾಗಿ ನಿಮಗೆ ಮಾರ್ಕ್ಸ್ ಹೇಳುವಂಥದ್ದು ಸಿಗ್ತಾ ಇದೆ, ದಿನದಿಂದ ದಿನಕ್ಕೆ ಅನುಭವ ಎಷ್ಟು ಆಗ್ತಾ ಇದೆ ಹೇಳೋದನ್ನ ಏನ್ ಮಾಡ್ಬೇಕಾಗತ್ತೆ ಆತ್ಮೀಯರೇ, ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ಯೋಗಕ್ಕೆ ಕೊಡುವಂತ ಸಮಯ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯೋಗದಲ್ಲಿ ನಮಗೆ ಅನುಭವ ಏನಾಗ್ಬೇಕು, ಅನುಭವ ಆಗ್ಬೇಕು. ಹೆಚ್ಚಿಗೆ ಆಗ್ಬೇಕಾಗ್ತದೆ. ಓಕೆ, ಯೋಗದ ಅನುಭವ ಜಾಸ್ತಿ ಆಗ್ತಾ ಹೋದಾಗ ಅವಾಗ ನಿಮ್ಗೆ ಏನ್ ಅನ್ಸತ್ತೆ, ಎಸ್ ಯೋಗದ ಸಬ್ಜೆಕ್ಟ್ ಅಲ್ಲಿ ಆಸಕ್ತಿ ಅಲ್ವಾ. ಪ್ರತಿದಿನ ಎಕ್ಸಾಮ್ ಮಾಡಿದಾಗ ನಾವು ಪಾಸ್ ಆಗ್ಬೇಕು ಅಂತಂದ್ರೆ ನಿನ್ನೆ 10 ಮಾರ್ಕ್ಸ್ ತಗೊಂಡು ಇವತ್ತು 11 ಆಗ್ಬೇಕಲ್ಲ, ನಾಳೆ 12 ಆಗ್ಬೇಕಲ್ವಾ. ಇವತ್ತು 80 ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ವಿ, ನಾಳೆ 8 ಮಾರ್ಕ್ಸ್ ತಗೊಂಡ್ಬಿಟ್ರೆ ಅದಕ್ಕೆ ಹೇಳ್ತೀವಿ, ಅಣ್ಣವ್ರೆ 1 ವಾರ ತವರ ಮನೆಗೆ ಹೋಗಿದ್ವಿ ರಜೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿದೆ. ಯಾಕೆ ಡೌನ್ ಆಯ್ತು? ಅಲ್ಲಿ ಚಾರ್ಜೇ ಮಾಡಿಲ್ಲ, ಡಿಸ್ಚಾರ್ಜ್ ಮಾಡ್ತಾ ಇದ್ದೀರಾ. ನಿಮ್ ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಹೋಗಿ, ಚಾರ್ಜೇ ಮಾಡ್ಬೇಡಿ, ಏನಾಗ್ತದೆ? ಡಿಸ್ಕನೆಕ್ಟ್ ಮೊಬೈಲ್ ಸ್ವಿಚ್ ಆಫ್ ಆಗತ್ತೋ ಆಗಲ್ವೋ? ಆಗ್ತೈತೆ. ಹಾಗೆ ನಮ್ದು ಕೂಡ ಹಾಗೇ ಆಗ್ಬಿಡ್ತದೆ. ಅಂತಂದ್ರೆ ಶಾಂತಿ ಇಲ್ಲ, ಸುಖ ಇಲ್ಲ. ಅಣ್ಣವ್ರು ಏನು ಮಾಡೋದು ಅಣ್ಣವ್ರೆ, ಪದೇ 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 ಮನೆಯಲ್ಲಿ ವಿಘ್ನಗಳು ಜಾಸ್ತಿ ಬರ್ತಾ ಇದಾವೆ, ಸಮಸ್ಯೆಗಳು ಜಾಸ್ತಿ ಬರ್ತಾ ಇದಾವೆ, ತೊಂದರೆಗಳು ಜಾಸ್ತಿ ಬರ್ತಾ ಇದಾವೆ. ಕಾರಣ ನಾನೇ ಚಾರ್ಜಿಂಗ್ ಕಡಿಮೆ ಆಗಿದೆ. ಓಕೆ, ನೀವು ಜೋಬಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ತಿಳ್ಕೊಳ್ಳಿ, ಮಕ್ಕಳು ಬರ್ತಡೇನೋ ಮಾಡ್ತೀರಾ, ಓಕೆನಾ, ಮನೆಯವರು ಸೀರೆ ತಗೊಂಡ್ ಬರ್ಲಿಕ್ಕೂ ಹಣ ಕೊಡ್ತೀರಾ, ಓಕೆನಾ, ಮಕ್ಕಳಿಗೆ ಫೀಸಿನ ಹಣನೂ ಕೊಡ್ತೀರಾ. ಹಣ ಇಲ್ಲ ಅಂತಂದ್ರೆ ಕಷ್ಟ ಆಗತ್ತಲ್ವಾ ಕೊಡ್ಲಿಕ್ಕೆ. ಹಾಗೇನೆ ಆತ್ಮೀಯ ವಿಘ್ನಗಳು ಪರಿಸ್ಥಿತಿಗಳು ಬರ್ತಾ ಇದ್ದಾವೆ ಅಂತಂದ್ರೆ ಯಾವ ಲೆವೆಲ್ ಅಲ್ಲಿ ನೀವು ಯೋಗ ಸಾಧನೆಯನ್ನ ಮಾಡಬೇಕು ಆ ರೀತಿ ಯೋಗ ಸಾಧನೆಯನ್ನ ಮಾಡ್ತಾ ಇಲ್ಲ ಅಂತ ಅರ್ಥ. ದಿನದಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಖುಷಿ, ಸಂತೋಷ, ಸಂತೃಪ್ತತೆ, ಸಂತುಷ್ಟತೆ, ಸಫಲತೆ ಬರ್ತಾ ಇದ್ರೆ ಏನರ್ಥ? ಯೋಗದಲ್ಲಿ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಸಿಗ್ತಾ ಇದೆ ಅಂತ ಅರ್ಥ. ಟೆನ್ಷನ್ನು, ಚಿಂತೆ, ಅಸಫಲತೆ, ಕಾಯಿಲೆಗಳು, ನೋವುಗಳು, ಭಿನ್ನಾಭಿಪ್ರಾಯಗಳು, ಆಫೀಸಲ್ಲೂ ಟೆನ್ಷನ್ನು, ಮನೆಯಲ್ಲೂ ಟೆನ್ಷನ್ನು ಅಂದ್ರೆ ಏನರ್ಥ? ಖರ್ಚು ಕಡಿಮೆ ಜಾಸ್ತಿ ಆಗ್ತಾ ಇದೆ, ಸಂಪಾದನೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ. ಆವಾಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಏನಂತ, ನಾನು ಪಾಸ್ ವಿತ್ ಆನರ್ ಆಗಿದ್ದೇನೋ ಇಲ್ಲ, ಜಸ್ಟ್ ಪಾಸ್ ಆಗಿದ್ದೇನೋ ಅಥವಾ ಒಂದು ಒಳ್ಳೆ ಲೆವೆಲ್ ಪಾಸ್ ಆಗಿದೆ ಚೆಕ್ ಮಾಡ್ಕೊಳ್ಬೇಕು. ಇನ್ನು 3ನೇ ವಿಷಯ ಆತ್ಮೀಯತೆ, ಮೊದಲನೇ ವಿಷಯ ಬಾಬಾ ಹೇಳುದು ಜ್ಞಾನ. ಎಲ್ಲಿವರೆಗೆ ಜ್ಞಾನ ನಿಮಗೆ ಸರಿಯಾಗಿ ಅರ್ಥ ಆಗುವುದಿಲ್ಲವೋ ಅಲ್ಲಿವರೆಗೆ ಯೋಗ ಆಗೋದಿಲ್ಲ. ಬಿಂದುವನ್ನ ನೋಡೋದು ಯೋಗ ಅಲ್ಲ, ಡೂಮನ್ನ ನೋಡೋದು ಯೋಗ ಅಲ್ಲ, ಫೋಟೋ ನೋಡೋದು ಯೋಗ ಅಲ್ಲ, ಯೋಗೇಶ್ವರನ ಕಣ್ಣು ನೋಡೋದು ಯೋಗ ಅಲ್ಲ, ಮೊಬೈಲ್ ನೋಡೋದು ಯೋಗ ಅಲ್ಲ. ಯೋಗ ಯಾವುದು? ನನ್ನ ಮನಸ್ಸಿನಿಂದ ಪರಮಾತ್ಮನ ಜೊತೆ ಜೋಡಣೆ ಆಗೋದು ಯೋಗ ಅಲ್ವಾ. ಈಗ ಯೋಗೇಶನ್ ಹತ್ರ ಮಾತಾಡ್ಸ್ಬೇಕು, ಯಾರನ್ನ? ಯೋಗೇಶನ್. ಅವ್ರ ಫೋಟೋ ನೋಡ್ತಾ ಕುತ್ಕೊಳ್ಳೋದು, ಮಾತಾಡ್ದಂಗ ಆಗತ್ತೋ ಆಗಲ್ವೋ? ನಿಮ್ ಸಮಸ್ಯೆ ಎಲ್ಲ ಅವ್ರ ಫೋಟೋ ಹಿಡ್ಕೊಂಡು ಹೇಳ್ತಾ ಕುತ್ಕೊಳ್ಳೋದು, ಯೋಗೇಶ್ ಹಿಂಗಿದೆ ಅಂತ. ಯೋಗೇಶ್ ಕೇಳತ್ತೋ ಕೇಳಲ್ವೋ? ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಯೋಗೇಶ್ ತಾನೇ ಫೋಟೋ ಬೇರೆ ಇರೋದಲ್ವಲ್ಲ. ಅಷ್ಟೆಲ್ಲ ಬುದ್ಧಿ ಇದೆಯಾ ನಿಮ್ಗೆ? ಹಾಗಿದ್ರೆ ಯೋಗೇಶನ ಫೋಟೋ ಅದೆಲ್ಲ ಮಾತಾಡಿದ ಯೋಗೇಶನ್ನೇ ಕೇಳೋದಿಲ್ಲ ಅಂತಂದ್ರೆ ನೀನು ಶಿವಬಾಬನ್ ಫೋಟೋ ಇಟ್ಟರೆ ಶಿವಬಾಬನಿಗೆ ಹೆಂಗ್ ಕೇಳ್ಬಿಡ್ತದೆ? ಬ್ರಹ್ಮಬಾಬನ್ ಫೋಟೋ ಇಟ್ಟರೆ ಬ್ರಹ್ಮಬಾಬನಿಗೆ ಹೆಂಗ್ ಕೇಳ್ಬಿಡ್ತದೆ? ಮತ್ ನಾವ್ ಯೋಗ ಮಾಡ್ಬೇಕಾದ್ರೆ ಏನ್ ಇಟ್ಕೊಂಡಿರ್ತೀವಿ? ಏನ್ ಇಟ್ಕೊಳ್ತೀರಿ? ಫೋಟೋ ಇಟ್ಕೊಳ್ತಿರ್ತಾನೆ. ಫೋಟೋ ಎದುರುಗಡೆ ಇಟ್ಕೊಂಡ್ಬಿಟ್ಟು ಹೆಂಗ ಆಗುತ್ತೆ ಹೇಳಿ ನೋಡೋಣ?
ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತುಕತೆ ಮಾಡ್ಬೇಕಲ್ವಾ? ಹೌದು. ಅದಕ್ಕಾಗಿ ಮುಂದಿನ ಹಂತಕ್ಕೆ ಹೋಗಿದ್ದೀರಾ ಯೋಗದಲ್ಲಿ. ನೀವು ಬಾಬಾ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಿದ್ದೀರಾ, ಬಾಬಾದಿಂದ ಡೈರೆಕ್ಟ್ ಆಗಿ ಉತ್ತರ ಸಿಗ್ತಾ ಇದೆಯಾ, ಬಾಬಾ ಜೊತೆಗೆ ಆತ್ಮಿಕ ಸಂಭಾಷಣೆ ಆಗ್ತಾ ಇದೆಯಾ? ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಗೆ ಫೋನ್ ಮಾಡ್ತಾರೆ. ಆಮೇಲೆ ನಾವು ಕೇಳ್ತೀವಿ, ಎಷ್ಟು ದಿನದಿಂದ ಕ್ಲಾಸ್ ಕೇಳ್ತಾ ಇದ್ದೀರಿ? ಅಣ್ಣವ್ರು ಒಂದು 6 ತಿಂಗಳಿಂದ ಕೇಳ್ತಾ ಇದ್ದೀವಿ. ಸರಿ, ಅವಾಗಲೇ ಫೋನ್ ಮಾಡ್ಬೋದಿತ್ತಲ್ಲ, ಪ್ರತಿ ಕ್ಲಾಸಲ್ಲೂ ಫೋನ್ ನಂಬರ್ ಇದೆಯಲ್ಲ. ಇಲ್ಲ ನಾನು ತುಂಬಾ ಬ್ಯೂಸಿ ಇರ್ತೀರಲ್ವಾ, ನಿಮ್ಗೆ ಯಾಕೆ ಕಷ್ಟ ಆಗತ್ತೆ ಅಂತ ನಾವು ಫೋನ್ ಮಾಡಲ್ಲ ಅಲ್ವಾ? ನಿಮ್ಗೆ ಬೇಕು ಅಂದ್ರೆ ನೀವು ಫೋನ್ ಮಾಡ್ಬೇಕಲ್ವಾ? ಹಾಗೆ ನಾವೇನ್ ಮಾಡ್ತೀವಿ, ಇಲ್ಲ ಇಲ್ಲಪ್ಪ ಶಿವಬಾಬಾ ತುಂಬಾ ಬ್ಯೂಸಿ ಆಗಿರ್ತಾರಂತೆ, ಫೋಟೋ ಇಟ್ಕೊಂಡೆ ನಾವು ಮಾತಾಡ್ತೀವಿ. ಬಾಬಾ ಹೇಳ್ತಾರೆ, ನಾನು ಎಷ್ಟು ಬ್ಯೂಸಿ ಇದ್ರು ಕೂಡ ಪ್ರತಿಯೊಂದು ಮಗುವಿನ ಜೊತೆಯಲ್ಲಿ ನಾನು ಇರ್ತೇನೆ, ಅವರ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತೀನಿ. ಕೊಡ್ತೇನೆ ಅಲ್ವಾ? ಅದನ್ನ ನೀವು ಅವನ ಎದುರುಗಡೆ ಹೋಗ್ಬಿಟ್ಟು ಹೇಳ್ಬೇಕಲ್ವಾ? ಹಾಗಿದ್ರೆ ಫೋಟೋ ಜೊತೆಗೆ ಮಾಡೋದು ಯೋಗ ಹೌದು ಅಲ್ವೋ? ಅಲ್ಲ ಹಾಡಿನ ಜೊತೆಗೆ ಮಾಡೋದು ಯೋಗನ? ಅಲ್ಲ ಅಲ್ಲ ಡೈರೆಕ್ಟ್ ಆಗಿ ಬಾಬನ ಜೊತೆಗೆ ಏನಾಗ್ಬೇಕು? ಕಲೆಕ್ಟ್ ಕನೆಕ್ಟ್ ಆಗುತ್ತೆ. ಹಾಗೆ ಯೋಗದಲ್ಲಿ ನೀವು ಭಗವಂತನ ಜೊತೆಗೆ ಹತ್ರ ಆಗ್ತಾ ಇದ್ದೀರಾ, ಭಗವಂತನ ಶಕ್ತಿ ಅನುಭೂತಿ ಆಗ್ತಿದ್ಯಾ, ನೆಕ್ಸ್ಟ್ ಲೆವೆಲ್ ಹೋಗಿದ್ಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಆದ್ಮೇಲೆ ಚೆಕ್ ಚೆಕ್ ಮಾಡ್ಕೊಳ್ಬೇಕು. ಇನ್ನೊಂದು ವಿಷಯ ಗೊತ್ತಿರ್ಲಿ, ಯೋಗದಲ್ಲಿ ನಾವು ಮುಂದುವರೆದಿದ್ದೀವಿ ಅಂತ ಗೊತ್ತಾಗೋದು ಹೇಗೆ? ಕೃಷ್ಣನ ಹೇಳಿ, ನಾವು ಯೋಗದಲ್ಲಿ ಬಾಬನ ಹತ್ರ ಹೋಗಿದ್ದೀವಿ ಅಂತ ಗೊತ್ತಾಗೋದು ಹೇಗೆ? ಅನುಭವ. ಏನಾಗತ್ತೆ, ನೀವು ಯಾವಾಗ ಭಗವಂತನ ಹತ್ರ ಹೋಗ್ತಿರೋ, ನೀವು ಮಾತಾಡೋದು ಕಡಿಮೆ ಆಗತ್ತೆ, ನಿಮ್ಮಪ್ಪ ಮಾತಾಡೋದು ಜಾಸ್ತಿ ಆಗ್ತದೆ. ಏನಾಗತ್ತೆ ಹೇಳಿ? ನೀವು ಮಾತಾಡೋದು ಕಡಿಮೆ ಆಗತ್ತೆ, ನಿಮ್ಮಪ್ಪ ಮಾತಾಡೋದು ಜಾಸ್ತಿ. ಯಾವಾಗ? ಅನುಭವ ಜಾಸ್ತಿ, ಯೋಗ ಜಾಸ್ತಿ. ನಿಮ್ಮ ವೈಯಕ್ತಿಕ ವಿಷಯ ತೆಗೆದುಕೊಂಡು ಹೋದ್ರೆ ನಿಮ್ಮಪ್ಪ ನಿಮ್ಮ ಹತ್ರ ಮಾತಾಡಲ್ಲ. ಹೌದು. ನಿಮ್ಮ ವೈಯಕ್ತಿಕ ವಿಷಯ, ಶರೀರದ ವಿಷಯ ತಗೊಂಡೋದ್ರೆ ನಿಮ್ಮಪ್ಪ ನಿಮ್ಮ ಹತ್ರ ಮಾತಾಡಲ್ಲ. ಈಶ್ವರಿ ಸೇವೆಗೋಸ್ಕರ ನಿಮ್ಮ ಹತ್ರ ಹೋದ್ರೆ ನಿಮ್ಮಪ್ಪ ನಿಮ್ಮ ಹತ್ರ ಮಾತಾಡ್ತಾರೆ, ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಮಾಡು. ಮಾತಾಡ್ತಾರೋ ಮಾತಾಡಲ್ವೋ? ಹೌದು, ಮಾತಾಡ್- ಬೇರೆಯವ್ರ ಮನೆಗೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋದಾಗ ಅವ್ರು ನಿಮ್ಮ ಹತ್ರ ಟೀ ಕುಡೀರಿ, ಕಾಫಿ ಕುಡೀರಿ, ತೊಂಡೆಕಾಯಿ ಕಟ್ ಮಾಡಿ, ಕ್ಯಾಬೇಜ್ ಹಿಂಗ್ ಕಟ್ ಮಾಡಿ, ಪಾತ್ರೆ ಹಿಂಗ್ ತೊಳಿರಿ ಅಂತ ಅವ್ರು ಮಾತಾಡ್ತಾರೋ ಮಾತಾಡಲ್ವೋ? ಮಾತಾಡ್ತಾರೆ. ಹಾ, ಅದೇ ನಿಮ್ಮ ಮನೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಅವ್ರ ಯಾಕೆ ನಿಮ್ಮ ಹತ್ರ ಮಾತಾಡ್ತಾರೆ ಹೇಳಿ ನೋಡೋಣ? ಇಲ್ಲ, ಮಾತಾಡ್- ಅಲ್ವಾ? ನಿಮ್ಮ ಮನೇಲಿ ಇರುವಂತ ತರಕಾರಿ ನಾನು ಎತ್ಕೊಂಡು ಹೋಗ್ತಾನೆ, ಆಯ್ತು ಎತ್ಕೊಂಡು ಹೋಗಿ ಅಂತ ಸುಮ್ಮನೆ ಹೇಳ್ಬಿಟ್ಟು ಹೋಗ್ಬಿಡ್ತಾರ ಅವ್ರು ಅಷ್ಟೇ. ಅವರ ಮನೆ ಕೆಲ್ಸಕ್ಕೆ ಹೋದಾಗ ತಾನೇ ಅವ್ರು ನಿಮ್ಮ ಹತ್ರ ಮಾತಾಡ್ತಾರೆ, ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ ನಿಮ್ಮನ್ನ. ಹೌದು. ಹಾಗೆ ಭಗವಂತ ನಮ್ಮ ಹತ್ರ ಮಾತಾಡ್ತಿದಾರೋ, ನಾನು ಭಗವಂತನ ಹತ್ರ ಮಾತಾಡ್ತಿದ್ದೀನೋ ಅಂತ ಚೆಕ್ ಮಾಡ್ಕೊಳ್ಬೇಕು. ನಾನು ಯೋಗ ಮಾಡ್ತಿದ್ದೇನೋ, ಭಗವಂತ ನನ್ನ ಯೋಗ ಮಾಡ್ತಿದ್ದಾನೋ? ನಾನು ಭಗವಂತ ನೆನಪು ಮಾಡ್ತಿದ್ದೇನೋ, ಭಗವಂತ ನನ್ನ ಭಗವಂತನ ನೆನಪು ಮಾಡ್ತಿದಾರೋ? ಭಗವಂತನನ್ನು ನೆನಪು ಮಾಡ್ತಿದಾರೋ, ಭಗವಂತನನ್ನು ಉಪಯೋಗ ಮಾಡ್ಕೊಳ್ತಾರೋ? ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಲೆವೆಲ್ ಪ್ರತಿದಿನ ಯೋಗದಲ್ಲಿ ಏನಾಗ್ತಾ ಹೋಗ್ಬೇಕಾದ್ಮೇಲೆ ಚೇಂಜ್ ಆಗ್ತಾ ಹೋಗ್ಬೇಕಾಗ್ತದೆ. ಅವಾಗ ಗೌರವಯುತವಾಗಿ ಪಾಸ್ ಆಗೋದು ಅಂತ ಹೇಳ್ತಾರೆ. ಮೂರನೇ ವಿಷಯ ತುಂಬಾ ಇಂಪಾರ್ಟೆಂಟ್, ಧಾರಣೆ. ಯಾವುದು? ಧಾರಣೆ. ಇಲ್ಲಿ ನಾವು ತುಂಬಾ ಜನ ಫೇಲ್ ಆಗ್ತೀವಿ. ಅಂದ್ರೆ ಉಳಿದಿದ ವಿಷಯಗಳು ಸರಿ ಇಲ್ಲ ಅಂತಲ್ಲ, ಅದು ತಪ್ಪೋದೆಲ್ಲಿ ಅಂತಂದ್ರೆ, ಇಲ್ಲಿ ಧಾರಣೆ ವಿಷಯದ ಬಂದಾಗ ನಾವು ಮೊದಲ ಪ್ರಾಶಸ್ತ್ಯ ಕೊಡೋದು ಶರೀರಕ್ಕೆ. ಓಕೆ, ಬೆಳಗ್ಗೆ ಶರೀರ ಎತ್ಬಿಟ್ಟು ಅಮೃತ ವೇಳೆ ಕುಳಿಸಿದೇನಾ, ವೈಟ್ ಡ್ರೆಸ್ ಹಾಕೊಂಡಿದ್ದೇನಾ, ಬ್ಯಾಡ್ಜ್ ಹಾಕೊಂಡಿದ್ದೇನಾ, ಆಹಾರದ ನಿಯಮ ಫಾಲೋ ಮಾಡ್ತಿದ್ದೇನಾ, ಇದ್ರ ಕಡೆ ನಾವೇನ್ ಮಾಡ್ತೀವಿ, ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಹಾಗಿದ್ರೆ ಆದ್ಮೇಲೆ ಧಾರಣೆ ಅಂತಂದ್ರೆ ಏನು? ಧಾರಣೆ ತಂದೆ ಅಂದ್ರೆ ಹೇಳೋ ತಂದೆ ಹೇಳುವಂತ ಜ್ಞಾನ, ಸೂಕ್ಷ್ಮವಾದ ಧಾರಣೆ ಹಾ, ಆತ್ಮದ ಜ್ಞಾನ. ಧಾರಣೆ ಅಂದ್ರೆ ಧರಿಸು ಅಂತ ಅರ್ಥ. ಏನ್ ಹೇಳಿ? ಧರಿಸು. ಧಾರಣೆ ಅಂದ್ರೆ ಧರಿಸು. ಈಗ ನಿಮ್ಮ ಮನೆಯಲ್ಲಿ ಅರ್ಧ ಕೆಜಿ ಬಂಗಾರ ಇದೆ, ಅದು ಇದು ಬಿಟ್ಟು ನೀವು ಧರಿಸ್ದಂಗ ಆಗತ್ತಾ? ಇಲ್ಲ. ಅದು ಇಲ್ಲ. ಸಿಲ್ವರ್. ಏನ್ ಮಾಡ್ಬೇಕು? ಅದನ್ನ ಧರಿಸ್ಬೇಕು. ಶರೀರದ ಮೇಲೆ ಹಾಕೊಳ್ಬೇಕು, ಸೆಲ್ಫಿ ಫೋಟೋ ತೆಗಿಬೇಕು, ಸ್ಟೇಟಸ್ ಅಲ್ಲಿ ಹಾಕ್ಬೇಕು. ಇದಕ್ಕೆ ನಾವು ತುಂಬಾ ಬುದ್ಧಿವಂತರು. ಆವಾಗ ತಾನೇ ಕನ್ನಡ ಎದುರುಗಡೆಗೆ ಅದು ಹಾಕೊಂಡಿರ್ತಾರೆ, ಇಷ್ಟು ಚೆನ್ನಾಗಿ ಕಾಣ್ತೇನಪ್ಪ, ನಾನು ರೋಲ್ಗೊಳ್ಬೇಕಾರೋ ಇರ್ಲಿ ಅಲ್ವಾ? ಧರಿಸಿದಾಗ ತಾನೇ ಅದ್ರ ಸೌಂದರ್ಯ ನಿಮ್ಗೂ ಗೊತ್ತಾಗೋದು, ಬೇರೆ ಗೊತ್ತಾಗೋದು. ಹೌದು. ಆದ್ಮೇಲೆ ಗೊತ್ತಿರ್ಲಿ, ನೀವು ಎಷ್ಟೇ ಜ್ಞಾನಿಗಳಾಗಿ 2 ಕಿವಿ ಓಪನ್ ಮಾಡಿ ಕೇಳಿ,
ನೀವೆಷ್ಟೇ ಜ್ಞಾನಿಗಳಾಗಿ ಎಷ್ಟೇ ಯೋಗಿಗಳಾಗಿ ಪ್ರತಿದಿನ ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಜ್ಞಾನ ಯೋಗವನ್ನು ಸರಿಯಾಗಿ ಧರಿಸಿದಾಗ ಮಾತ್ರ ಕರ್ಮದಲ್ಲಿ ಸಫಲತೆ ಸಿಗತ್ತೆ. ಪ್ರತಿ ಕರ್ಮ ಮಾಡ್ಬೇಕಾದ್ರೆ ನಾನು ಆತ್ಮ ಡಿಟ್ಯಾಚ್, ನಾನು ಆತ್ಮ ಸಪರೇಟ್ ಆದ ಒಂದು ಶಕ್ತಿ ಬಾಬನ ಜೊತೆಲಿಟ್ಕೊಂಡು ಬಾಬನ ಶ್ರೀಮತದಂತೆ ಬಾಬನ ತನ್ನೇ ಕರ್ಮ ಮಾಡ್ತಿದ್ದೇನೆ ಅಂತಂದ್ರೆ ಏನಿರ್ತದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ, ಖುಷಿ, ಆನಂದ, ಸಂತೋಷ, ಹಗುರತೆ, ಪ್ರಕಾಶತೆ, ಸೇವೆ, ಸಫಲತೆ, ಎಂಜಾಯ್ಮೆಂಟ್ ಎಲ್ಲ ಇರ್ತದೆ. ಎಲ್ಲಿವರೆಗೆ ನೀವು ಧರಿಸೋದಿಲ್ವೋ ಅಲ್ಲಿವರೆಗೆ ನಿಮಗೆ ಅನುಭವ ಹೇಳುವಂಥದ್ದು ಆಗೋದಿಲ್ಲ. ಆತ್ಮೀಯರು ಈಗ ಹೇಳಿ, ನಾವು ಧರಿಸಬೇಕಾಗಿರೋದು ಹೆಚ್ಚಿನ ಪ್ರಾಮುಖ್ಯತೆ ಶರೀರ ಕೊಡಬೇಕು, ಮನಸ್ಸು ಬುದ್ಧಿ ಕೊಡಬೇಕು ಮನಸ್ಸು ಬುದ್ಧಿ ಕೊಡಬೇಕು. ಅಲ್ವಾ? ಸೂಕ್ಷ್ಮವಾಗಿ ಧರಿಸ್ಬೇಕು, ಸ್ಥೂಲವಾಗಿ ಧರಿಸ್ಬೇಕು. ಸೂಕ್ಷ್ಮವಾಗಿ ನಾವ್ ಯಾವ್ದನ್ನ ಧರಿಸ್ತೀವಿ? ಸ್ಥೂಲ. ಸ್ಥೂಲವಾಗಿ ಧರಿಸ್ತಾ ಇದೀವಿ. ವೈಟ್ ಡ್ರೆಸ್ ಹಾಕೊಳ್ಳೋದಕ್ಕೆ ಗಮನ ಕೊಡ್ತಿದ್ದೀವಿ, ಹೌದು. ಮುಳ್ಳಿ ಕೊಡೋದಕ್ಕೆ ಗಮನ ಕೊಡ್ತಿದ್ದೆ. ಆದರೆ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ಬಾಬಾ ಹೇಳಿರುವಂತ ಆ ಒಂದು ವಿಧಿವಿಧಾನವನ್ನ ಆಂತರಿಕವಾಗಿ ಸೂಕ್ಷ್ಮವಾಗಿ ನಾನು ಧರಿಸ್ತಾ ಇದ್ದೇನಾ? ಧಾರಣೆ. ಆತ್ಮೀಯರೇ, ಅದನ್ನ ಮಾಡಿದಾಗ ಮಾತ್ರ ನಿಮ್ಮ ಲೌಕಿಕ ಮತ್ತು ಅಲೌಕಿಕದಲ್ಲಿ ಏನಾಗ್ತದೆ? ಪರಿವರ್ತನೆ ಆಗುತ್ತೆ. ನಮ್ಮ ಜೀವನದಲ್ಲಿ ಏನೋ ಘಟನಾವಳಿಗಳು ನಡೆದಿರ್ತವೆ. ಮನೇಲಿ ಗಲಾಟೆ ಆಗ್ತದೆ, ಸೇವಾ ಕೇಂದ್ರದಲ್ಲಿ ಗಲಾಟೆ ಆಗ್ತದೆ. ಬಾಬಾ ಏನ್ ಹೇಳ್ತಾರೆ? ಡ್ರಾಮಾ ಬಿಂದು ಲಗಾವ್. ಇಡ್ತೀವ ಬಿಂದು? ಬಿಂದು ಇಡ್ತೀವ? ನೀಡಲ್ಲ. ಅವರಿಗೆ ಇವರಿಗೆ ಎಲ್ಲರಿಗೂ 4 ಜನಕ್ಕೆ ಹೇಳ್ತೀವಿ ತಾನೆ, ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಅವ್ರ ಯಾಕೆ ಹೇಳ್ಬೇಕಿತ್ತು, ಇವ್ರ ಯಾಕೆ ಹೇಳ್ಬೇಕಿತ್ತು ಅಲ್ವಾ? ಧಾರಣೆ ಆಯ್ತು. ಹಾ, ಬೇರೆಯವ್ರೇನಂತ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಕೊರೆ ಡ್ರಾಮಾ ಅಲ್ವಾ, ಬಿಟ್ಬಿಡಿ, ಎಲ್ಲರೂ ಆತ್ಮಗಳು ಅವರವ್ರ ಪಾತ್ರವನ್ನು ಮಾಡ್ತಿದ್ದಾರೆ ಅಂದ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಜ್ಞಾನ ಇದೆ ಅಲ್ವಾ? ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವೆಲ್ಲಿ ಬಿಂದು ಇಟ್ಟಿದ್ದೀವಿ? ಎಲ್ಲಿಯವರೆಗೆ ನಿಮ್ಮ ಕರ್ಮದಲ್ಲಿ ಭಗವಂತ ಹೇಳಿರುವಂತ ಜ್ಞಾನವನ್ನ ಮುಖ್ಯವಾಗಿ ಸೂಕ್ಷ್ಮ ರೂಪದಲ್ಲಿ ನೀವು ಧಾರಣೆಯನ್ನ ಮಾಡೋದಿಲ್ವೋ ಅಲ್ಲಿವರೆಗೆ ನೀವು ಎಂಜಾಯ್ಮೆಂಟ್ ಆಗೋದಿಲ್ಲ. ಆದ್ಮೇಲೆ ನಾನು ಕಲರ್ ಡ್ರೆಸ್ ಹಾಕೊಂಡಿದ್ದೇನೆ, ಬ್ಯಾಡ್ಜ್ ಹಾಕೊಂಡಿಲ್ಲ, ಲೌಕಿಕದಲ್ಲಿ ಇದ್ದೇನೆ. ಸೂಕ್ಷ್ಮ ಆತ್ಮ ಮತ್ತು ಮನಬುದ್ಧಿಯಲ್ಲಿ ನಾನು ಈಶ್ವರ ಹೇಳಿರುವಂತ ವಿಧಿವಿಧಾನವನ್ನೇನ್ ಮಾಡಿದ್ದೇನೆ, ಕಾರ್ಯದಲ್ಲಿ ತಂದಿದ್ದೇನೆ ಅಂತ ತಿಳ್ಕೊಳ್ಳಿ. ನಾನು ಖುಷಿಯಾಗಿ ಇರ್ತೇನೋ ಇರಲ್ವೋ? ಇರ್ತೀನಿ. ಇರ್ತಿರ್ತಾನೆ. ಓಕೆ, ನಾನು ಸೂಕ್ಷ್ಮವಾಗಿ ತರೋದಿಲ್ಲ. ಬಿಳಿ ಬಟ್ಟೆ ಹಾಕೊಂಡಿದ್ದೇನೆ, ಕ್ಲೀನ್ ಆಗಿದ್ದೇನೆ, ನಾನು ಅದನ್ನ ತಿಂದಲ್ಲಪ್ಪ, ಇದನ್ನ ತಿಂದಲ್ಲಪ್ಪ, ಹಾಗೆ ಮಾಡಲ್ಲಪ್ಪ, ಹೀಗೆ ಮಾಡಲ್ಲಪ್ಪ, ಎಲ್ಲ ಮಾಡ್ತಿದ್ದೇನೆ. ಅವಾಗ ನಾನು ಖುಷಿಯಾಗಿರ್ತೇನೋ ಇರಲ್ವೋ? ಇರಲ್ಲ. ಹೌದಾ? ಹೌದು. ಪಕ್ಕಾ? ಗ್ಯಾರಂಟಿ? 100%. ಒಂದು ವಿಷಯ ಗೊತ್ತಿರ್ಲಿ. ಮೊದಲು ವಿಷಯ ಯಾವ್ದು ಹೇಳಿದಾರೆ ಬಾಬಾ? ಜ್ಞಾನ, ಎರಡನೇದು ಯೋಗ, ಮೂರನೇದು ಧಾರಣೆ. ಎರಡನೇದು ಯಾಕೆ ಯೋಗ ಹೇಳಿದ್ರು ಬಾಬಾ? ಜ್ಞಾನ ಅರ್ಥ ಮೂರನೇ ಆಗಿದ್ದರೆ ವಿಷಯ, ಕರ್ಮ ಮಾಡಬೇಕಾದ ನೀನು ಧಾರಣೆ ಮಾಡಿದಾಗ ನೀನು ಮೊದಲು ಯೋಗ ಮಾಡಿದ್ಯಲ್ಲ ಆತ್ಮ ಅಂತ ಕುತ್ಕೊಂಡು ಭಗವಂತ ಜೊತೆಗೆ, ಅದೇ ಅನುಭವ ಅಲ್ಲೂ ಆಗ್ಬೇಕು. ಎಲ್ಲಿ? ಜ್ಞಾನದಲ್ಲಿ. ಕರ್ಮ ಮಾಡುವಂತ ಸಮಯದಲ್ಲಿ. ಬಾಬಾ ಜ್ಞಾನ ಯೋಗ ಯಾಕೆ ಹೇಳಿದಾರೆ ನಮ್ಗೆ? ಯಾಕೆ ಹೇಳಿದ್ದಾರೆ? ಅವೆರಡು ಇದ್ರನ್ನೇ ಧರಿಸ್ಕೊಳ್ಳಕ್ಕೆ ಆಗೋದು. ನೀನು ಕರ್ಮವನ್ನು ಮಾಡಬೇಕಾದ್ರೆ ಅದನ್ನ ನೀನು ಅಲ್ಲಿ ಧರಿಸಬೇಕು. ಎಲ್ಲಿ? ಕರ್ಮ ಕ್ಷೇತ್ರದಲ್ಲಿ. ಅದು ಲೌಕಿಕದಲ್ಲಾಗಿರ್ಲಿ ಅಲೌಕಿಕದಲ್ಲಾಗಿರ್ಲಿ. ನೀನು ಭಗವಂತನ ಮಗು ಆದ್ಮೇಲೆ ಲೌಕಿಕ ಅಂತ ಇಲ್ವೇ ಇಲ್ಲ. ಎಲ್ಲನೂ ಕೂಡ ಯಾವುದು? ಅಲೌಕಿಕ. ನಾವು ಬಾಬಾರ್ ಮನೆಗೆ ಬಂದಾಗ ಮಾತ್ರ ನಾವು ಬಿಗೆ ಸ್ಮೃತಿಲಿ ಇರ್ತೀವಿ. ಲೌಕಿಕ ಬಂದ ತಕ್ಷಣ ನಾವು ಪತ್ನಿ, ಅತ್ತೆ, ಸೊಸೆ ಎಲ್ಲ ಆಗ್ಬಿಡ್ತೀವಿ. ಹೌದಲ್ವೋ? ಶರೀರದ ಸ್ಮೃತಿಯಲ್ಲಿ ಬಂದ್ಬಿಡ್ತೀವಿ. ಬಾಬಾ ಹೇಳಿದಾರೆ ಹಾಗೇನಾದ್ರು? ಬಾಬಾನ ಮನೇಲಿ ಮಾತ್ರ ನೀವು ಆತ್ಮವಾಗಿರಿ, ಲೌಕಿಕದಲ್ಲಿ ಶರೀರದ ಸ್ಮೃತಿಯಲ್ಲಿರಿ, ಇಲ್ವಲ್ಲ? ಅದಕ್ಕೆ ಭಗವಂತ ಹೇಳ್ತಾನೆ, ಮಕ್ಕಳೇ, ಎಲ್ಲಿಯವರೆಗೆ ನಾನು ಹೇಳಿರುವಂತ ಜ್ಞಾನವನ್ನ ಯೋಗದಲ್ಲಿ ಪರಿವರ್ತನೆ ಮಾಡಿ ದಿನನಿತ್ಯದ ಎಲ್ಲಾ ಕರ್ಮೆಯಲ್ಲಿ ಅದನ್ನ ಧರಿಸಿ ನಿಮಗೆ ಅನುಭವ ಆದ ಮೇಲೇನೆ ನೀವೆಲ್ಲಿಗಿಳಿಬಹುದು? ಸೇವೆ. 4ನೇ ವಿಷಯ ಯಾವುದು? ಸೇವೆ. ಸೇವೆ. ಸೇವೆ ಅಂತಂದ್ರೆ ಏನು?
ನೀವಷ್ಟು ಸ್ವಚ್ಛವಾದಾಗ ನಿಮ್ಮ ಮೂಲಕ ಭಗವಂತ ತನ್ನ ಶಕ್ತಿಯನ್ನ ಬೇರೆಯವರಿಗೆ ಕೊಡುವಂಥದ್ದು, ತನ್ನ ಪರಿಚಯವನ್ನ ಬೇರೆಯವರಿಗೆ ಕೊಡುವಂಥದ್ದು, ಬೇರೆಯವರಿಗೆ ತಿಳಿಸುವಂಥದ್ದು, ಪ್ರತ್ಯಕ್ಷತೆ ಮಾಡುವಂಥದ್ದು, ಸಾಕ್ಷಾತ್ಕಾರ ಮಾಡಿಸುವಂಥದ್ದು. ನಿಮಗೆ ಅನುಭವ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಸೇವೆ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಪ್ರಾಕ್ಟಿಕಲ್ ಒಂದು ಪ್ರಶ್ನೆ ಕೇಳ್ತೇನೆ, ಆತ್ಮೀಯರು ಉತ್ತರ ಕೊಡಿ. ಕೊಡ್ತೀರಾ? ಹ್ಮ್ ಕೊಡ್ತೀರಾ? ಕೊಡ್ತೀವಿ, ಕೇಳಿ ನೋಡ್ರೆ. ಪಕ್ಕ? ಪಕ್ಕ ಗ್ಯಾರಂಟಿ? ಗ್ಯಾರಂಟಿ. ಸರಿ, ನೀವು ವಿಶ್ವ ಕಲ್ಯಾಣಕ್ಕೆ ಕೂತ್ಕೊಂಡಿದ್ದೀರಿ. ಯಾವ್ದು ಕೂತ್ಕೊಂಡಿದ್ದೀರಿ? ವಿಶ್ವ ಕಲ್ಯಾಣಕ್ಕೆ. ನೀವು ಯಾರು? ವಿಶ್ವ ಕಲ್ಯಾಣಿಗೆ. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಹ್ಮ್. ನೀವ್ಯಾರು? ಮಾಸ್ಟರ್ ಮಾಸ್ಟರ್ ವಿಶ್ವ ವಿಶ್ವ ಕಲ್ಯಾಣ. ಕಲ್ಯಾಣಕಾರಿ. ಎಲ್ಲಿ ಕೂತ್ಕೊಂಡಿದ್ದೀರಿ? ಬಾಬನ್ ಮಾಡ್ಲಿ. ಪರಂಧಾಮದಲ್ಲಿ ಕೂತ್ಕೊಳ್ಬೇಕು. ಓಕೆ, ಹ್ಮ್. ಪರಂಧಾಮದಲ್ಲಿ ಇದ್ದೀರಾ. ಮನಸ್ಸು ಪರಮಾತ್ಮನ ಹತ್ರ ಇದೆ, ಪರಮಾತ್ಮನ ಎದುರುಗಡೆಗಿದೆ. ಸರಿ, ಬಾಬಾ ನಿಮ್ಮ ಮೂಲಕ ವಿಶ್ವಕ್ಕೆ ಏನು ಕೊಡ್ತಾ ಇದ್ದಾರೆ? ಸಕಾಶ ಕೊಡ್ತಾ ಇದ್ದಾರೆ. ಸಕಾಶ ಕೊಡ್ತಿದ್ದಾರೆ, ಶಕ್ತಿ ಕೊಡ್ತಾರೆ. ನೀವು ಕಿರಣ ನೋಡ್ತಾ ಇದ್ದೀರಿ, ಗ್ಲೋಬ್ ನೋಡ್ತಾ ಇದ್ದೀರಿ, 3 ಲೋಕ ನೋಡ್ತಾ ಇದ್ದೀರಿ. ಏನೇನ್ ನೋಡ್ತಾ ಇದ್ದೀರಿ? ಗ್ಲೋಬ್, 3 ಹಾ. ಲೋಕಗಳು. ಕಿರಣ, ಬಣ್ಣ. ಸರಿ, ಹ್ಮ್. 0.00001% ಕೂಡ ಶಾಂತಿ ಅನುಭವ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ. ಏನ್ ಮಾಡಿದಿರಿ? ಎಲ್ಲೂ ಅನುಭವ ಇಲ್ಲ. ಏನಾಗ್ತಾ ಇದೆ? ನಾನು ಪರಂಧಾಮದಲ್ಲಿ ಕೂತ್ಕೊಂಡಿದ್ದೇನೆ, ಬಾಬನ ಎದುರುಗಡೆ ಕೂತ್ಕೊಂಡಿದ್ದೇನೆ, ನನ್ನ ಸಕಾಶ ಹೋಗ್ತಾ ಇದೆ, ಬಣ್ಣ ಹೋಗ್ತಾ ಇದೆ, 3 ಲೋಕ ಕಾಣ್ತಾ ಇದೆ, ಗ್ಲೋಬ್ ಹೋಗ್ತಾ ಇದೆ. ಸರಿ, ಈಗ ನನ್ನ ಪ್ರಶ್ನೆ, ಈಗ ನೀವು ಇಷ್ಟೆಲ್ಲ ಮಾಡಿದಾಗ ವಿಶ್ವ ಕಲ್ಯಾಣ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇಲ್ಲ. ಆಗ್ತಾ ಇಲ್ಲ. 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 ಯಾಕೆ ವಿಧಿ ಅಪ್ಲೈ ಮಾಡಿಲ್ವಾ ನೀವು? ಅನುಭವ ಮಾಡ್ತಾ ಇಲ್ಲ. ಶಾಂತಿ ಇಲ್ಲಲ್ಲ. ಹಾ, ಶಾಂತಿ ನನ್ನಲ್ಲೇ ಇಲ್ಲ ಅಂದ್ರೆ ಇನ್ನು ಗ್ಲೋಬ್ ಹೆಂಗ್ ಹೋಗುತ್ತೆ? ಅಲ್ಲ, ನಮ್ಮತ್ ಇದೆಯೋ ಇಲ್ವೋ? ನಮ್ಮ ಮೂಲಕ ತಾನೇ ಪಾಸ್ ಆಗ್ಬೇಕು. ಹೌದೌದು. ಸಾಂಬಾರ್ ಮಾಡ್ಲಿಕ್ಕೆ ಪಾತ್ರೆ ಇಟ್ಟಿದ್ದೀರಿ, ಬೆಂಕಿ ಮೇಲೆ ಇಟ್ಟಿದ್ದೀರಿ, ಪಾತ್ರೆನೇ ಬಿಸಿ ಆಗಿಲ್ಲ, ಒಳಗಡೆ ಸಾಂಬಾರ್ ಆಗ್ತದೋ ಆಗಲ್ವೋ? ಆಗಲ್ಲ. ಮತ್ ನಿಮ್ಗೆ ಶಾಂತಿ ಅನುಭವ ಆಗಿಲ್ಲ ಅಂದ್ರೆ ಎಲ್ಲಿ ವಿಶ್ವಕ್ಕೆ ಹೋಗ್ತಾ ಇದೆ ಅದು? ಹೋಗಲ್ಲ. ಶಾಂತಿ ಎಲ್ಲಿಂದ ಹೋಗ್ಬೇಕು ಹೇಳಿ ನೋಡೋಣ? ನಮ್ಮಿಂದ. ಮನಸ್ಸನ್ನು ತಾನೇ ಫಸ್ಟಿಗೆ ಇಟ್ಟಿರೋದು. ಮನಸ್ಸಿನ ಪಕ್ಕದಲ್ಲಿರೋದು ಆತ್ಮ. ಆತ್ಮನಿಗೆ ಅನುಭವ ಆಗಿಲ್ಲ ಅಂದ್ರೆ ಮತ್ತೆ ಮುಂದೆ ಎಲ್ಲಿಂದ ಹೋಗತ್ತದು? ಹೋಗಲ್ಲ. ಯಾವಾಗ ಇದು ನಿಮ್ಗೆ ಅರ್ಥ ಆಗತ್ತೆ, ಮತ್ತೆ ನೀವು ಸೇವೆ ಮಾಡಿದಲ್ಲಿ ಅವ್ರಿಗೆ ಫಲ ಹೋಗತ್ತಾ, ತಲುಪತ್ತಾ? ಇಲ್ಲ. ಹೌದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಜ್ಞಾನ ಯೋಗ ಧಾರಣೆ. ನಮ್ಮ ಮಕ್ಳು ಏನ್ ಮಾಡಿದ್ರು? ಜ್ಞಾನ ತಗೊಂಡ್ರು, ತಕ್ಷಣ 4ನೇ ಸಬ್ಜೆಕ್ಟ್ ಟಕ್ಕಂತ ಹಾರ್ಬಿಡ್ತಾರೆ ಸೇವೆಗೆ. ಯಾಕೆ ಹೇಳಿ? ಯೋಗೇಶಣ್ಣ ಸೇವೆಗೆ ಹೋದ್ರೆ ಅವರಿಗೆಲ್ಲ ಮಂಚ ಇದು ಚೇರ್ ಕೊಡ್ತಾರಪ್ಪ, ಕಾಲ್ ಕೆಳಗಡೆ ಸ್ಟೂಲ್ ಕೊಡ್ತಾರೆ, ಒಳ್ಳೊಳ್ಳೆ ಜ್ಯೂಸ್ ತಂದು ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ಹೊಗಳಿಕೆ ಮಾಡ್ತಾರೆ. ಅದಕ್ಕೆ ನಮಗೂ ಯೋಗೇಶಣ್ಣನಾಗ ಆಗ್ಬೇಕು, ನಮಗೂ ಶಿವಾನಿ ಬೇನಂಗ್ ಆಗ್ಬೇಕಪ್ಪ, ನನಗೂ ಗೌರವ. ಯಾರ ಸೆಂಟ್ರ್ ಹೋಗ್ಬಿಟ್ಟು ಕಸ ಗುಡಿಸ್ತಾರೆ, ಯಾರ ಪಾತ್ರೆ ತೊಡ್ತಾರೆ, ನಾ ಮಾಡಿದ್ರೆ ಯಾರು ಮಾತಾಡ್ಸೋರಿಲ್ಲ. ಊಟ ತಿಂಡಿ ಆಯ್ತು ಅಂತನೂ ನಮ್ ಕೇಳೋದಿಲ್ಲ. ನಾವೇನ್ ಹೇಳ್ಬೇಕು? ನಾವೇನಾಗ್ಬೇಕು? ಜ್ಞಾನ ಹೇಳೋರಾಗ್ಬೇಕಪ್ಪ, ಯೋಗ ಮಾಡೋರಾಗ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಜ್ಞಾನ ಹೇಳಿದ್ರೆ, ಯೋಗ ಮಾಡಿದ್ರೆ ಫಲಿತಾಂಶ ಬರುತ್ತಾ ಆತ್ಮೀಯರೇ? ಇಲ್ಲ. ಬರಲ್ಲ. ಬರೋದಿಲ್ಲ. ನಿಮ್ಮ ಮೂಲಕ ಅವರಿಗೆ ಸೇವೆ ಹೋಗಿ ತಲುಪತ್ತಾ? ಸ್ವಲ್ಪ ಅವನಿಗೆ ಗೌರವಯುತವಾಗಿ ಪಾಸ್ ಆಗ್ತೀರಾ? ಆಗಲ್ಲ. ಹಾಗಿದ್ರೆ ನಿತ್ಯ ಜೀವನದಲ್ಲಿ ನಿಮ್ಮ ಕರ್ಮದಲ್ಲಿ ಎಷ್ಟು ಧಾರಣೆಯನ್ನ ನೀವು ಮಾಡ್ತಾ ಇದ್ದೀರಿ, ಆ ಮೂಲಕ ಸೇವೆಯಲ್ಲಿ ಎಷ್ಟು ಒಂದು ಫಲ ಹೇಳುವಂತ ಸಿಗ್ತಾ ಇದೆ. ಅದಕ್ಕಾಗಿ ಎಲ್ಲಿಯವರೆಗೆ ನೀವು ಸರಿಯಾಗಿ ಭಗವಂತನನ್ನ ಧಾರಣೆ ಮಾಡೋದಿಲ್ಲವೋ, ನೀವು ಧರಿಸಿದರೂ ಕೂಡ ಭಗವಂತ ಅಲ್ಲಿ ಇರೋದಿಲ್ಲ. ಇರ್ತಾರ? ಕೆಲವೊಂದ್ಸಲ ನೋಡಿ ಆತ್ಮೀಯರೇ, ನೀವು ಎಷ್ಟು ಚೆನ್ನಾಗಿ ರೆಡ್ ಲೈಟ್ ಹಾಕೊಂಡಿರ್ತೀರಾ, ಅಗರಬತ್ತಿ ಹಾಕೊಂಡಿರ್ತೀರಾ, ಫೋಟೋ ಕಾಮೆಂಟ್ ಎಲ್ಲ ಇರ್ತೀರಾ, ಅನುಭವ ಆಗೋದೇ ಇಲ್ಲ. ಯಾಕೆ? ಯಾಕೆ ಆಗೋದಿಲ್ಲ? ನೀವು ನಮ್ಮ ಅಪ್ಪನ ಎದುರುಗಡೆ ಹೋದು ನಿಮ್ಮಪ್ಪ ಇನ್ನೂ ಮಡಿಲಲ್ಲಿ ನಿಮ್ಮನ್ನ ಎತ್ಕೊಂಡಿಲ್ಲ, ನಿಮ್ಮನ್ನ ಮುದ್ದು ಮಾಡ್ತಾ ಇಲ್ಲ, ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ. ಯಾಕೆ ಪ್ರೀತಿ ಮಾಡ್ತಾ ಇಲ್ಲ ಕಾರುಣ್ಯಕ್ಕವ್ರೆ? ಯಾಕೆ ಪ್ರೀತಿ ಮಾಡ್ತಾ ಹೇಳಿ ನೋಡೋಣ? ಕಾರುಣ್ಯಕ್ಕೆ ಉತ್ತರ ಕೊಡಿ. ಯಾಕೆ ಮಡಿಲಲ್ಲಿ ಎತ್ಕೊಂಡಿಲ್ಲ? ಯಾಕೆ ಮುದ್ದು ಮಾಡ್ತಾ ಇಲ್ಲ? ಸ್ವಚ್ಛವಾಗಿಲ್ಲ. ಘಟಾನಲ್ಲಿ ಹೋಗ್ಬಿಟ್ಟು ಎಲ್ಲ ಮುಳುಗ್ಬಿಟ್ಟು ಎಲ್ಲ ಕಪ್ಪು ಮಾಡ್ಕೊಂಡು ಕೊಳಕ ನಾಥ ಮಾಡ್ಕೊಂಡು ಬಂದ್ಬಿಟ್ಟು ನಿಮ್ಮ ಅಪ್ಪ ಮುದ್ದು ಮಾಡ್ಬೇಕಾ ನಿಮ್ಮನ್ನ? ಹಾ, ಪ್ರೀತಿ ಮಾಡ್ಬೇಕಾ? ಮಾಡ್ತಾ ನಿಮ್ಮ ಮಕ್ಳಿಗೆ ನೀವು ಮಾಡ್ತೀರಾ? ಹಾ, ಬೆಳಿಗ್ಗೆ ಕ್ಲೀನ್ ಮಾಡ್ಬಿಟ್ಟು ಕಳಿಸಿರ್ತೀರಾ, ಸಾಯಂಕಾಲ ಬರೋದ್ರೊಳಗಡೆ ನಿಮ್ಮ ಮಗನ ಅಂತ ಡೌಟ್ ನಿಮಗೆ.
ಆ ಬೆಳ್ಳಿಗೆ ಕಪ್ಪು ಕೆಂಪಾಗ್ಬಿಟ್ಟು ಮೈ ಪೂರ್ತಿ ಎಲ್ಲ ಮಳೆಯಲ್ಲಿ ನೆಂದ್ಬಿಟ್ಟು ಎಲ್ಲ ಮೈ ಮೇಲೆ ಗಲೀಜು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಕ್ರಿಕೆಟ್ ಆಡ್ಬಿಟ್ಟು, ಸರಿನಾ? ನೀವು ಬಂದ ತಕ್ಷಣ ನನ್ ಮಗ ಅಂತ ಎರಡೂ ಕೈಯನ್ನು ಎತ್ತಿಬಿಟ್ಟು ಗಟ್ಟಿಯಾಗಿ ಅವನನ್ನ ಏನ್ ಮಾಡ್ತೀರಿ? ಆಲಿಂಗನ ಮಾಡ್ತಿರೋ ಮಾಡಿಲ್ಲೋ? ನೀವು ಬಾಬನ್ ಮನೆಗೆ ಹೋಗ್ಬೇಕು ವೈಟ್ ಡ್ರೆಸ್ ಹಾಕೊಂಡಿದ್ದೀರಿ, ಆವಾಗ ನಿಮ್ಮ ಮಗರಾಯ ನಿಮ್ಮ ಎದುರುಗಡೆ ಬರ್ತಾನೆ, ಅಮ್ಮ ಅಂತ ಬಂದ್ಬಿಡ್ತಾನೆ. ಹೆಂಗಿರ್ತಾನ ಅವನು? ಗಲೀಜಾಗಿ. ಊರಿನಲ್ಲಿರುವಂತ ಎಲ್ಲ ಮಣ್ಣು ಕೆಸರು ಕೊಳೆ ಎಲ್ಲ ಮೆತ್ಕೊಂಡ್ಬಿಟ್ಟು ಬಂದಿರ್ತಾನೆ. ಬಂದ್ಬಿಟ್ಟು ಅಮ್ಮ ಅಂತ ನೀವು ಪ್ರೀತಿಯಿಂದ ಮಗು ಅಂತ ಬಿಟ್ಟು ಏನ್ ಮಾಡ್ತೀರಿ? ಅಪ್ಪಗೆ ಕೊಡ್ತೀರೋ ಕೊಡಲ್ವೋ? ಕೊಡಲ್ಲ. ಏನ್ ಮಾಡ್ತೀರಿ ಮತ್ತೆ? ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಾ ಹೋಗು. ಮೊದ್ಲು ಕೋಲ್ ಹಿಡಿತೀರಿ. ಏನ್ ಹಿಡಿತೀರಿ? ಹೋಗಲ್ಲಿ ಸ್ನಾನ ಮಾಡ್ಕೊಂಡು ಬಾ, ಇಲ್ಲ ನಾನು ಮೊದಲು ಸ್ನಾನ ಮಾಡ್ತೀನಿ ಹೇಳ್ತಾರಲ್ಲ. ಹಾಗೇನೆ ಎಲ್ಲಿಯವರೆಗೆ ಮನಸ್ಸು ಸ್ವಚ್ಛವಾಗಿರೋದಿಲ್ವೋ, ನಿರ್ಮಲವಿರೋದಿಲ್ವೋ, ನಿಸ್ವಾರ್ಥ ಭಾವ, ನಿರ್ಮಾಣ ಭಾವ ಇರೋದಿಲ್ವೋ, ಅಲ್ಲಿವರೆಗೆ ನಿಮ್ಮನ್ನ ಭಗವಂತ ಈಶ್ವರಿಯ ಸೇವೆಗೆ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಭಗವಂತ ಸ್ಪಷ್ಟವಾಗಿ ಹೇಳಿದ ಇವತ್ತಿನ ಮುರಳಿಯಲ್ಲಿ, ಭಕ್ತಿಯ ಭಾವನೆಯ ಫಲ ನಾನು ಕೊಡ್ತೇನೆ, ನನ್ನ ಮಕ್ಕಳಿಗೂ ಕೂಡ ಸೇವೆಯ ಫಲ ನಾನು ಕೊಡಬಲ್ಲೆ. ದನ ಕೊಟ್ಟಿದ್ದಾರೆ ಕೊಡ್ತೇನೆ, ತನುವಿನ ಕೊಟ್ಟಿದ್ದೇನೆ, ಹಾಗಂತ ಅದು ಸೇವೆ ಅಂತ ತಿಳ್ಕೊಳ್ಬೇಡಿ. ಸೇವೆ ಆಗ್ಬೇಕು ಅಂತಂದ್ರೆ ನೀವು ಅಷ್ಟು ಸ್ವಚ್ಛವಾಗಿರಲೇಬೇಕು. ನಮ್ಮಿಂದ ಸೇವೆ ಆಗ್ತಾ ಇಲ್ಲ, ಬೇರೆಯವ್ರಿಗೆ ಈಶ್ವರ್ಯ ಶಕ್ತಿ ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ನಾವಿನ್ನೂ ಅಷ್ಟು ಸ್ವಚ್ಛ ಆಗಿಲ್ಲ ಅಲ್ವಾ? ಅದಕ್ಕಾಗಿ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ ಆತ್ಮೀಯರೇ, ಈ 4 ವಿಷಯ ಇದೆಯಲ್ಲ, ಯಾವುದು? ಜ್ಞಾನ, ಯೋಗ, ಧಾರಣೆ, ಸೇವೆ, 4ರಲ್ಲೂ ಬ್ಯಾಲೆನ್ಸ್ ಇರಬೇಕಾಗ್ತದೆ. ಏನಿರಬೇಕಾಗ್ತದೆ? ಬ್ಯಾಲೆನ್ಸ್. ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೀನಿ ಆದ್ಮೇಲೆ, ಕೆಲವೊಬ್ಬರು ಧನ ಸೇವೆ ಮಾತ್ರ ಮಾಡ್ತಾ ಇರ್ತಾರೆ, ಉಳಿದಿದ್ದು ಮಾಡೋದೇ ಇಲ್ಲ. ಅವ್ರು ಗೌರವಯುತವಾಗಿ ಪಾಸ್ ಆಗ್ಲಿಕ್ಕೆ ಸಾಧ್ಯನಾ? ಬಾಬನ ಮನೆ ಬಂದು ಬೆಳಗಿಂದ ಸಾಯಂಕಾಲದವರೆಗೆ ತನುವಿನ ಸೇವೆ ಮಾಡ್ತಾನೆ, ಅಮೃತ ವೇಳೆ ಇಲ್ವೇ ಇಲ್ಲ, ಯೋಗ ಇಲ್ವೇ ಇಲ್ಲ, ವಾಚಾ ಸೇವೆ ಇಲ್ವೇ ಇಲ್ಲ. ಅವಾಗ ಅವರು ಗೌರವಯುತವಾಗಿ ಪಾಸ್ ಆಗ್ತಾರಾ? ದಿನವಿಡೀ ಬೆಳಗಿಂದ ಸಾಯಂಕಾಲದ ಮೊಬೈಲ್ ಆನ್ ಮಾಡೋದು, ಜ್ಞಾನ ಕೇಳ್ತಾ ಇರೋದು, ಜ್ಞಾನ ಮಾತ್ರ. ಅವರು ಪಾಸ್ ಆಗ್ತಾರಾ? ನಾನು ಎಲ್ಲವನ್ನು ಮಾಡ್ತೇನೆ, ನನ್ನ ಜೀವನದಲ್ಲಿ ಧಾರಣೆನೇ ಇಲ್ಲ. ಸ್ಟೇಜಿನ ಕೆಳಗಡೆ ಏಳಿದ ತಕ್ಷಣ ಮೂಗಿನ ತುದಿಲ್ ಕೋಪ. ಅವ್ರು ಪಾಸ್ ಆಗ್ತಾರಾ? ಬೇರೆ ಎಲ್ಲ ಇದೆ, ಬೇರೆ ನಮ್ ಜೊತೆ ಸೇವಾದಾರಿಗಳು ಇರ್ತಾರ, ಅವ್ರ ಬಗ್ಗೆ ಈರ್ಷ್ಯೆ ದ್ವೇಷ, ಅವ್ರು ಮುಂದೆ ಹೋಗ್ಬಾರ್ದು ಹೇಳುವಂತ ಭಾವ, ಅವ್ರು ಮುಂದೆ ಹೋಗ್ತಾರಾ? ಏನ್ ಮಾಡ್ಬೇಕು ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ? 4 ವಿಷಯದ ಕಡೆಗೆ ಸಂಪೂರ್ಣವಾದ ಗಮನ ಕೊಡಬೇಕಾಗ್ತದೆ. ಮತ್ತು ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ 4 ಗಂಟೆಗೆ ಅಮೃತ ವೇಳೆ ಅಂತಂದ್ರೆ 4:40 ಜಾಯಿನ್ ಆಗ್ಬೇಕು. ಅವ್ರು ಗೌರವಯುತವಾಗಿ ಪಾಸ್ ಆಗ್ತಾರೆ. ನಮ್ಗೆ ಬೇಕಾದಾಗ ನಾವು ಅಮೃತ ವೇಳೆ ಮಾಡ್ತಾ ಇರ್ಬೇಕು, ಅವ್ರು ಗೌರವಯುತವಾಗಿ ಪಾಸ್ ಆಗ್ತಾರೆ. ಹೌದಲ್ವಾ? ಇಲ್ಲಪ್ಪ, ನಾನು ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತ ಬೆಳಿಗ್ಗೆ 1 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಟ್ಟು 5 ಗಂಟೆವರೆಗೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ಬೇಕು, ಅವ್ರು ಪಾಸ್ ಆಗ್ತಾರೆ. ಮತ್ತೆ ಇವಾಗ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಫಸ್ಟಿಗೆ ಸ್ಕೂಲ್ ಟೈಮ್ಗಿಂತ ಮೊದಲೇ ಹೋಗ್ಬೇಕು ತಾನೆ? ಪ್ರತಿದಿನ ಕ್ಲಾಸ್ ಅಟೆಂಡ್ ಮಾಡ್ಬೇಕು ತಾನೆ? ಹೋಮ್ ವರ್ಕ್ ಮಾಡ್ಬೇಕು ತಾನೆ? ಫಸ್ಟ್ ಪ್ರಿಫರೆನ್ಸ್ ಎಕ್ಸಾಮ್, ಆಮೇಲೆ ಫಸ್ಟಿಗೆ ಏನ್ ಮಾಡ್ಬೇಕು? ಅಟೆಂಡೆನ್ಸ್. ಕ್ಲಾಸಿಗೆ ಕುತ್ಕೊಳ್ಬೇಕಲ್ವಾ? ಹಾಗೆ ಎಷ್ಟು ಸೀರಿಯಸ್ ಆಗಿ ನಾವು ಮುರಳಿಯನ್ನು ಕೇಳ್ತೀವಿ, ಮುರಳಿಯನ್ನ ಓದ್ತೀವಿ, ಎಷ್ಟು ಕರೆಕ್ಟ್ ಆಗಿ ಅಮೃತ ವೇಳೆ ಮಾಡ್ತೀವಿ, ಟೈಮಿಗೆ ಕರೆಕ್ಟ್ ಆಗಿ. ಪ್ರತಿದಿನ 4 ಗಂಟೆಗೆ ಅಮೃತ ವೇಳೆಗೆ ಅಂತಂದ್ರೆ 4:15 ಬರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಭಗವಂತ ಫಸ್ಟ್ ರ್ಯಾಂಕಿನ ಸರ್ಟಿಫಿಕೇಟ್ ಕೊಡ್ತಾರೆ. ಕೊಡಲ್ವೋ? ಅವಾಗ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ನಾವು ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿದ್ದೀವಿ. ಮುರಳಿ ಸಾಯಂಕಾಲ ಕೇಳಿದ್ರು ನಡೆಯುತ್ತೆ, ರಾತ್ರಿ ಕೇಳಿದ್ರು ನಡೆಯುತ್ತೆ. ಇವಾಗ ಏನ್ ಸೆಂಟ್ರಿಗೆ ಹೋಗ್ಬೇಕಂತಿದ್ಯಾ? ಹೆಂಗಂದ್ರೆ ರೆಕಾರ್ಡೆಡ್ ಇದೆ. ಆ ಬ್ಯಾಟ್ರಿ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ ನಾಳೆ ಕೇಳುವಂತ ಮುರಳಿಯನ್ನ ಇವತ್ತಿನ ದಿನ ಸಾಯಂಕಾಲ ಒಂದ್ಸಲ ನೀವು ಓದ್ಕೊಳ್ಬೇಕು ಅಲ್ವಾ? ಲೌಕಿಕದಲ್ಲಿ ಪಾಠ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇವತ್ತು ಟೀಚರ್ ಏನ್ ಪಾಠ ಮಾಡ್ತಿದ್ದಾರೆ ಮೊದಲೇ ದಿನ ಓದ್ಬೇಕು, ಮರುದಿನ ಕ್ಲಾಸಲ್ಲಿ ಕೇಳ್ಬೇಕು, ಮನೆಗೆ ಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ ಓದ್ಬೇಕು, ಅದರ ನೋಟ್ಸ್ ಅನ್ನ ರೆಡಿ ಮಾಡ್ಬೇಕು. ಅಷ್ಟೆಲ್ಲ ಮಾಡ್ಬೇಕಲ್ವಾ? ಅಷ್ಟು ನಾವು ಸೀರಿಯಸ್ ಆಗಿದ್ದೀವ?
ಜಾನಕಿ ದಾದಿ ಅಷ್ಟು ಬ್ಯೂಸಿ ಇದ್ರು ಕೂಡ ಒಂದಿನ 10 ಸಲ ಮುರಳಿಯನ್ನು ಓದ್ತಿದ್ರಂತೆ. ನಾವು ಅಷ್ಟು ಬ್ಯೂಸಿ ಆಗಿದ್ದೇವಾ? ಇಲ್ಲ ಅನ್ನೋರ ಟೈಮೇ ಇಲ್ಲ. ತುಂಬಾ ಬ್ಯೂಸಿ. ಹೌದಪ್ಪ. ಯೂಟ್ಯೂಬ್ ನೋಡ್ಲಿಕ್ಕೆ ಟೈಮ್ ಇದೆ ನಿಮ್ಮ ಹತ್ರ. ನಾನು ನೋಡ್ತೇನೆ ನಮ್ಮ ಬಾಬನ ಮಕ್ಕಳು ಎಷ್ಟು ಜನರ ಬರ್ತ್ಡೇ ಇದು ಸ್ಟೇಟಸ್ ಹಾಕ್ತಾರೆ ಗೊತ್ತಾ? ಹ್ಮ್ ಅದೇ ಒಂದು ಗ್ರೂಪಿಗೆ ಒಂದು ಕಾಮೆಂಟ್ಸ್ ಹಾಕಿ ಅಂದ್ರೆ ಅವರಿಗೆ ಟೈಮ್ ಇರೋದಿಲ್ಲ. ಹುಡುಕಿ ಫೋಟೋ ತೆಗೆದು ಅದಕ್ಕೊಂದು ಕ್ಯಾಪ್ ಹಾಕ್ಬಿಟ್ಟು ಕಿರೀಟ ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಡಿಯರ್ ಅಂತ ಹಾಕ್ತಾರೆ. ಇಷ್ಟು ಇವರಿಗೆ ಈಶ್ವರಿ ಸೇವೆ ಬಗ್ಗೆ ಭಗವಂತನ ಬಗ್ಗೆ ಏನು ಪ್ರೀತಿ. ಸ್ಟೇಟಸ್ ಅಲ್ಲಿ ತಮ್ಮದು ಲೌಕಿಕ ಪರಿವಾರದವರ ಫ್ಯಾಮಿಲಿ ಫೋಟೋ ಹಾಕೊಂಡಿರ್ತಾರೆ. ಅಂದ್ರೆ ಇವರನ್ನ ಪ್ರತ್ಯಕ್ಷ ಮಾಡ್ಬೇಕು ಅಂತ ಇವರಿಗೆ ಉದ್ದೇಶನೇ ಹೊರತು ಬಾಬನ್ ಪ್ರತ್ಯಕ್ಷ ಮಾಡ್ಬೇಕು ಅಂತ ಇವರಿಗೆ ಉದ್ದೇಶ ಇಲ್ಲ. ಅವಾಗ ಅವ್ರ ಹೆಂಗೆ ಗೌರವಯುತವಾಗಿ ಪಾಸ್ ಆಗ್ತಾರೆ ಹೇಳಿ ನೋಡೋಣ. ಆತ್ಮೀರಿ ನಾವು ಮಾಡುವಂತ ಸಣ್ಣ 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 ಕರ್ಮಗಳು ಏನ್ ಮಾಡ್ತಾವೆ? ನೀವು ಕರೆಕ್ಟ್ ಆದಂತ ವಿದ್ಯಾರ್ಥಿಗಳು ಹೌದು ಅಲ್ವೋ ಅಂತ ಏನಾಗತ್ತೆ ನಿಮ್ಗೂ ಕೂಡ ಗೊತ್ತಾಗತ್ತೆ, ಪ್ರಪಂಚದ ಜನರಿಗೂ ಕೂಡ ಗೊತ್ತಾಗತ್ತೆ. ಅದಕ್ಕಾಗಿ ಶಿಸ್ತಿರ್ಬೇಕು, ಡಿಸಿಪ್ಲಿನ್ ಇರಬೇಕು, ಪರ್ಫೆಕ್ಟ್ನೆಸ್, ಟೈಮಿಂಗ್ ಸೆನ್ಸ್ ಅಲ್ವಾ? ಎಲ್ಲವನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ಮಾತ್ರ, ಎಲ್ಲಾ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಗೌರವಯುತವಾಗಿ ಪಾಸ್ ಆಗ್ತೀವಿ. ಸರಿ, ಸೇವಾ ಕೇಂದ್ರಕ್ಕೆ ಹೋಗ್ತೀರಾ, ಧನದ ಸೇವೆ ಮಾಡ್ತೀರಿ, ತನುವಿನ ಸೇವೆ ಮಾಡ್ತೀವಿ. ಅಕ್ಕೋರ್ ಚೆನ್ನಾಗಿ ನಿಮ್ಮನ್ನು ಹೊಗಳುತ್ತಾರೆ, ಪದೇ ಪದೇ ಫೋನ್ ಮಾಡ್ತಾರೆ, ಕರೆಸ್ತಾ ಇರ್ತಾರೆ, ಜನ ಗಾಯನ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಅವರು ಗೌರವಯುತವಾಗಿ ಪಾಸ್ ಆಗ್ತಿರೋ ಆಗಲ್ವೋ? ಎಸ್ ಆರ್ ನೋ? ಆಗ- ಹ? No, no, ಹ? ಇಲ್ಲ. no. ಯಾಕೆ? ಎಲ್ಲ ಕಡೆಯಿಂದ ಗೌರವ ಸಿಗ್ತಾ ಇದೆಯಲ್ವಾ ನಿಮ್ಗೆ? ಎಲ್ಲ ಕೊಡ್ಬೇಕಾಗಿರೋರು ಹ? ಏನ್ ಹೇಳಿ? ಕೊಡ್ಬೇಕಾಗಿರೋರು ಗೌರವ ಕೊಡ್ತಾರೆ. ಸರಿ, ಭಗವಂತ ಹೇಳ್ತಾರೆ ಅದನ್ನ ನೀವು ಮಾಡೋ ತಪ್ಪಿಲ್ಲ. ಅದನ್ನೆಲ್ಲ ಅಲ್ಲಿ ಮಾಡ್ತಾ ಇರ್ತೀರಾ, ಮನೆಗೆ ಬಂದ ತಕ್ಷಣ ಜಗಳ ಸ್ಟಾರ್ಟ್ ಆಗ್ತದೆ. ಲೌಕಿಕದವ್ರ ಜೊತೆ ಗಲಾಟೆಗಳು, ಜಗಳಗಳು. ಲೌಕಿಕದವ್ರು ಯಾರು ನಿಮ್ಗೆ ಗೌರವ ಕೊಡೋದಿಲ್ಲ, ಬಾಯಿಗೆ ಬಂದಾಗ ಬೈತಾರೆ. ಬಾಬನ ಮನೇಲಿ ಮಾತ್ರ ಸ್ಟೇಜಲ್ಲಿ ಇಟ್ಕೊಂಡು ನಿಮ್ಗೆ ಏನೋ ಹಾರ ಹಾಕ್ತಾರೆ ಮತ್ತು ಸನ್ಮಾನ ಮಾಡ್ತಾರೆ. ಆವಾಗ ನೀವು ಗೌರವಯುತವಾಗಿ ಪಾಸ್ ಆದಾಗ ಹೌದು ಅಲ್ವೋ? ಇಲ್ಲ. ಅಲ್ಲ ಎರಡು ಅಲ್ವಾ? ಕಡೆ ಬ್ಯಾಲೆನ್ಸ್ ಮಾಡ್ಬೇಕು. ಎಸ್. ಅಲ್ಲಿ ನಮಗೆ ಕಿರೀಟ ಹಾಕದಿದ್ರು ಪರವಾಗಿಲ್ಲ, ಅಲ್ಲಿ ವಿಘ್ನಗಳು ಬರಬಾರ್ದು. ಅಲ್ಲೂ ಖುಷಿಯಾಗಿರ್ಬೇಕು, ಇಲ್ಲೂ ಖುಷಿಯಾಗಿರ್ಬೇಕು. ಹೌದಾ? ಹೌದು. ಸರಿ. ಅಯ್ಯೋ, ಸೆಂಟ್ರಿಗೆ ಹೋಗ್ಬಿಟ್ಟು ಬೈತಾರಪ್ಪ ಅಂತ ಬಿಟ್ಟು ಮನೆಯಲ್ಲೇ ಪ್ರತಿದಿನ ಮಕ್ಕಳು ಮೊಮ್ಮಕ್ಕಳು ಬರ್ತಡೇ ಅವ್ರದ್ದು ಏನು ಎಂಗೇಜ್ಮೆಂಟ್ ಮದುವೆ ಅಂತ ಮಾಡ್ತಾ ಮನೇಲೆ ಕುತ್ಕೊಂಡ್ಬಿಡೋದಪ್ಪ. ಸೆಂಟರ್ಗೆ ಹೋಗುವಂಗೆ ಇಲ್ಲ. ಅವಾಗ ಅವರು ಯುತವಾಗಿ ಪಾಸ್ ಆಗ್ತೀರಾ? ಇಲ್ಲ. ಇಲ್ಲ ತಾನೇ. ಅದಕ್ಕಾಗಿ ಎಲ್ಲಾ ಕಡೆಯಿಂದನೂ ಬ್ಯಾಲೆನ್ಸ್ ಇರಬೇಕಾಗ್ತದೆ. ಬ್ಯಾಲೆನ್ಸ್ ಇದ್ದ ಆಧಾರದಲ್ಲಿ 4 ವಿಷಯದಲ್ಲಿ ದಿನದಿಂದ ದಿನಕ್ಕೆ ನಾವೆಷ್ಟು ಕಾರ್ಯದಲ್ಲಿ ಮುಂದುವರಿತಾ ಹೋಗ್ತಿರೋ ಅಷ್ಟು ಗೌರವಯುತವಾಗಿ ಪಾಸ್ ಆಗ್ತೀರಾ. ಸರಿ, ಈ ಬಾಬಾ ಹೇಳ್ತಾರೆ ಗೌರವಯುತವಾಗಿ ಪಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತೆ? 4 ಸದಾ ಬ್ಯಾಲೆನ್ಸ್. सदा बाप को पास में रखना, सदा बाप के साथ में रहना, पास रहना, ಸದಾ ಬಾಬನ ಜೊತೆಲಿರಿ. ಬಾಬನ ತನ್ನೇ ಕರ್ಮವನ್ನ ಮಾಡಿಸಿ, ಬಾಬಾ ಹೇಳಿದಾಗೆ ಮಾಡಿ. ಅವಾಗ ಪರಿಸ್ಥಿತಿಯಿಂದ ನಿಮ್ಮನ್ನ ಬಾಬಾ ಏನ್ ಮಾಡ್ತಾರೆ? ಪಾಸ್ ಮಾಡ್ತಾರೆ ಅಲ್ವಾ? ಅದಕ್ಕಾಗಿ ಬಾಬಾ ಕೆಲವೊಂದ್ಸಲ ಗ್ರೇಸ್ ಮಾರ್ಕ್ಸ್ ಅನ್ನು ಕೂಡ ಏನ್ ಮಾಡ್ತಾರಂತೆ? ಮಕ್ಕಳಿಗೆ ಕೊಡ್ತಾರಂತೆ. ಸಮಯದ ಅನುಸಾರ ಬಾಬಾ ಮೂಲೆಯಲ್ಲಿ ಏನ್ ಹೇಳ್ತಾರೋ ಅದನ್ನ ಕಾರ್ಯಗತ ಮಾಡ್ತಾ ಮಾಡ್ತಾ ಹೋಗಿ. ಹಾಗಿದ್ರೆ ಗೌರವಯುತವಾಗಿ ಪಾಸ್ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಗೊತ್ತಾಗತ್ತೆ? ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಸಿಗುತ್ತೆ. ಹಾ, ಖುಷಿ ಇರತ್ತೆ. ವಿಘ್ನಗಳು ಬರ್ತಾವೆ ಆದ್ಮೇಲೆ ಅದು ಸಹಜವಾಗಿ ಪಾರಾಗತ್ತೆ. ಅದರಲ್ಲೂ ಬಾಬಾನೇ ಪಾಸ್ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಈಶ್ವರ್ಯ ಆ ಒಂದು ಜೀವನವನ್ನು ನಾವು ಎಂಜಾಯ್ ಮಾಡ್ತೀವಿ. ಅದು ಆಗಿದೆ ಅಂತಂದ್ರೆ ಏನರ್ಥ? ನೀವು ಗೌರವಯುತವಾಗಿ ಪಾಸ್ ಆಗಿದ್ದೀರಿ ಅಂತ ಅರ್ಥ. ದಿನದಲ್ಲಿ 1 ಗಂಟೆ ವಿಶ್ವ ಕಲ್ಯಾಣ ಅಂತ ಕುತ್ಕೊಂಡ್ಬಿಡೋದು. ಅದಾದ್ಮೇಲೆ 23 ಗಂಟೆ ಫುಲ್ ಟೆನ್ಷನ್ನು, ಫುಲ್ ಚಿಂತೆ, ಫುಲ್ ನೋವುಗಳು, ಕಾಯಿಲೆಗಳು ಇದೆಲ್ಲ ಆದ್ರೆ ಅದಕ್ಕೆ ಗೌರವಯುತವಾದ ಜೀವನ ಅಂತ ಹೇಳ್ತಾರಾ? ಇಲ್ಲ ಅಲ್ವಾ? ಅದಕ್ಕಾಗಿ ತೋರಿಕೆಯ ಜೀವನ ಬೇಡ, ಧಾರಣೆಯ ಜೀವನ ಇಲ್ಲಿ, ಯಥಾರ್ಥ ಜೀವನ ಇಲ್ಲಿ. ಯಾರು ಪ್ರತಿದಿನ ಪ್ರತಿ ಕ್ಷಣ ಈ 4 ವಿಷಯ ಯಾವುದು? ಜ್ಞಾನ, ಯೋಗ, ಯೋಗ, ಧಾರಣೆ, ಸೇವೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಏನ್ ಹೇಳ್ತಾರೆ? ಪಾಸ್ ವಿತ್ ಆನರ್. ಸರಿ, ನಾನು ದಿನವಿಡೀ ಮನ್ಸಾ ಸೇವೆ ಮಾಡ್ತಾ ಕುತ್ಕೊಳ್ತೀನಿ, ಅವಾಗ ಪಾಸ್ ಅಪ್ ವಿತ್ ಆನರ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಬರೀ ವಾಚಾ ಸೇವೆ ಮಾಡ್ತೇನೆ, ಅವಾಗ ಆಗತ್ತಾ? ಇಲ್ಲ.
ಮನಸ ವಾಚ ಕರ್ಮಣ ತನು ಮನ ಧನ. ಸರಿ, ಅವಾಗ ಅಕ್ಕಂದಿರು ಇರ್ತಾರೆ, ಅಣ್ಣವ್ರೆ ನಾವು ಸಂಪಾದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವಾಗ ಏನ್ ಮಾಡೋದು? ನಮ್ಮ ಹತ್ರ ಹಣ ಇಲ್ಲಪ್ಪ, ನಾವು ಧನ ಸೇವೆ ಮಾಡೋದು ಹೇಗೆ? ತನುವಿನ ಸೇವೆ ಮಾಡೋಣ, ಮನ್ಸ ಸೇವೆ ಮಾಡೋಣ, ವಾಚ ಸೇವೆ ಮಾಡೋಣ. ಈಗ ಧನದ ಸೇವೆ ಮಾಡ್ಬೇಕಂದ್ರೆ ನಾನು ಜಾಬ್ ಮಾಡ್ಬೇಕಾ? ಇಲ್ಲ. ಮತ್ತೆ ಧನದ ಸೇವೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಮತ್ತೆ ದುಡ್ಡಿಲ್ಲಪ್ಪ, ಏನ್ ಮಾಡ್ಬೇಕು ಅವಾಗ? ಮನೇಲಿ ಖರ್ಚು ಕೊಟ್ಟಿರೋದನ್ನ ಉಳಿತಾಯ ಮಾಡ್ಬಿಟ್ಟು ಬಾಬಾ ಸೇವೆ ಮಾಡ್ಬೇಕು. ಮನೆಯಲ್ಲಿ ಖರ್ಚು ಕೊಟ್ಟರೆ ಲೆಕ್ಕ ಕಟ್ತಾರೆ. ಅವಾಗ ಏನ್ ಅವ್ರಿಗೆ ಸುಳ್ಳು ಹೇಳಲಿಕ್ಕೆ ಆಗ್ತದಾ? ಸುಳ್ಳು ಹೇಳು ಸರಿನೋ ತಪ್ಪ? ತಪ್ಪು. ಬಾಬಾ ಹೇಳ್ತಾರೆ, ಅಲ್ಲಿ ಸುಳ್ಳು ಹೇಳ್ಬಿಟ್ಟು ನೀವು ಭಂಡಾರದಲ್ಲಿ ಹಣ ಆಗೋದು, ನನಗಂತ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ತುಂಬಾ ಬುದ್ಧಿವಂತ, ಅಣ್ಣವ್ರೇ ಬಾಬಾ ಅವ್ರ ಸೇವೆ ಮಾಡ್ಬೇಕು ಅಂತ ಬಿಟ್ಟು ನಮ್ಮ ಮನೆಯವರು ಸ್ನಾನಕ್ಕೆ ಹೋದಾಗ ಅವ್ರ ಪರ್ಸಿಂದ 500 ರೂಪಾಯಿ ನೋಟನ್ನು ತೆಗೆದು ಏನ್ ಮಾಡ್ತಾರೆ, ಬಾಬನ ಭಂಡಾರದಲ್ಲಿ ಹಾಕಿದಾಗ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಭಾಗ್ಯ ಬರ್ತದೋ ಬರಲ್ವೋ? ಬರಲ್ಲ. ಅನುಭವ ಇರೋರು ಹೇಳ್ತಿದ್ದಾರೆ ಬರಲ್ಲ ಅಂತ. ಯಾಕಂದ್ರೆ ದುಡ್ಡು ನಿಮ್ದಲ್ವಾ? ಕಳ್ತನ ಮಾಡಿರುವಂತ ಹಣ ಬೇಕಾ ಬಾಬನಿಗೆ? ಅದರಿಂದ ಯಜ್ಞ ನಡೆಸ್ಬೇಕಾ ಬಾಬಾ? ಇಲ್ಲ. ಸರಿ, ಹಾಗೆ ಧನ ಸೇವೆ ಹೆಂಗ್ ಮಾಡೋದು? ಬಾಬಾ ಸಹಯೋಗ ಕೊಡ್ತಾರೆ ಅಣ್ಣವ್ರೆ, ಏನು? ಯಾವ ರೀತಿ ಆದ್ರೂ ಆಗ್ಲಿ. ಎಲ್ಲರದು ನಿಮ್ಮನೆ ಹಂಗಲ್ವಲ್ಲ ಕೊರೆ, ವೆಂಕಟೇಶ್ವರ ತಂದ್ಬಿಟ್ಟು ನಿಮ್ ಕೈಲಿ ದುಡ್ಡು ಕೊಡ್ತಾರೆ, ಅದಕ್ಕೆ ಸಹಯೋಗ. ಎಲ್ಲರ ಮನೇಲಿ ಹಂಗಲ್ವಲ್ಲ, ನಿಮ್ ಹಂಗಿರೋದಿಲ್ವಲ್ಲ, ಅವಾಗ ಏನ್ ಮಾಡೋದು? ಹೆಂಗನ ಬಾಬಾ ಸಹಯೋಗ ಕೊಡ್ತಾರೆ ಅಣ್ಣವ್ರೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಒಂದು ವೇಳೆ ಧನ ಸೇವೆ ಮಾಡ್ಬೇಕು ಅಂತಂದ್ರೆ ಹಣನೇ ಕೊಡ್ಬೇಕಂತೇನಿಲ್ಲ. ನಿಮ್ಮನೆ ಬೇಳೆ ತರಕಾರಿ ಅಲ್ವಾ, ನಿಮ್ಗೆ ಸೀರೆ ಕೊಡ್ಸಿರ್ತಾರೆ, ನನಗೆ ಈ ಸಲ ಸೀರೆ ಬೇಡಪ್ಪ ಹಣ ಕೊಡಿ ಅಂದ್ರೆ ನಿಮ್ಮ ವೈಯಕ್ತಿಕ ಇಚ್ಛೆಗಳನ್ನ ತ್ಯಾಗ ಮಾಡಿ. ಆ ಹಣವನ್ನ ಎಲ್ಲಿ ಕೊಡಿ? ಯಜ್ಞ ಕೊಡಿ. ನಾನ್ ಟೂರಿಗೆ ಹೋಗಲ್ಲ, ಆ ಹಣ ನನಗೆ ಕೊಡಿ, ನೀವೆಲ್ಲ ಟೂರಿಗೆ ಹೋಗ್ಬಿಟ್ಟು ಬನ್ನಿ, ನನಗೆ ಬೇಡ, ಅದನ್ನು ಯಜ್ಞಕ್ಕೆ ಕೊಡಿ. ಇಲ್ಲ, ನೀವು ಈಶ್ವರಿ ಸೇವೆಯನ್ನು ಬೇರೆಯವರಿಗೆ ಮಾಡಿ ಆದ್ಮೇಲೆ ಅವರ ಮನಸ್ಸಿನಿಂದ ಅವರು ಯಜ್ಞಕ್ಕೆ ಧನವನ್ನ ಕೊಟ್ಟಾಗ ಆ ಧನದ ಪರ್ಸೆಂಟೇಜ್ ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನೀವು ಯಾರಿಗೂ ಜ್ಞಾನ ಕೊಟ್ಟಿದ್ದೀರಿ, ಯಾರಿಗೂ ಸಹಯೋಗ ಮಾಡಿದ್ದೀರಿ, ಅವರು ಆ ಒಂದು ಸೇವೆಯ ಫಲದಿಂದ ಭಂಡಾರಕ್ಕೆ ಯಜ್ಞಕ್ಕೆ ಧನವನ್ನು ಕೊಟ್ಟಾಗ ಆ ಅಕೌಂಟು ಕೂಡ ನಿಮ್ಮ ಅಕೌಂಟಲ್ಲಿ ಧನದಲ್ಲಿ ಬಂದ್ಬಿಡತ್ತೆ. ಅದಕ್ಕೆ ನೀವೇ ಧನವನ್ನ ಕೊಡಬೇಕು ಅಂತಿಲ್ಲ, ಹಾಗಂತ ಧನ ಕೊಡಬಾರ್ದು ಅಂತ ಬಾಬಾ ಹೇಳೋದಿಲ್ಲ. ಈ ರೀತಿಯೂ ಕೂಡ ಧನ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ 4 ವಿಷಯದಲ್ಲಿ ಯಾರು ವಿಶೇಷವಾಗಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಈಶ್ವರೀಯ ಜ್ಞಾನವನ್ನ ವಿಧಿವಿಧಾನವನ್ನ ಅಪ್ಲೈ ಮಾಡಿ ಯಾರು ಖುಷಿಯಾಗಿರ್ತಾರೋ, ತಮ್ಮ ಜೀವನವನ್ನು ಸಫಲ ಮಾಡ್ತಾರೋ, ಜೊತೆಲಿರೋರಿಗೂ ಕೂಡ ಖುಷಿಯನ್ನ ಕೊಡ್ತಾರೋ, ಅವ್ರು ಸದಾಕಾಲ ಏನಾಗಿರ್ತಾರೆ? ಗೌರವಯುತವಾಗಿ ಪಾಸ್ ಆಗಿರ್ತಾರೆ. ಆದ್ಮೇಲೆ ಮುಂದೆ ನಾವು ಅಷ್ಟರತ್ನ ಆಗ್ತೀವೋ 108 ಆಗ್ತೀವೋ, ಆಮೇಲೆ ಇವತ್ತೇನಾಗಿದ್ದೀವಿ, ಈ ಕ್ಷಣ ಹೇಗಿದ್ದೀವಿ ಅಂತ ನಿಮ್ಮನ್ನೇ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಲ್ವಾ. ಫೈನಲ್ ಎಕ್ಸಾಮ್ ಅಲ್ಲಿ ಏನ್ ಮಾಡಿದೀವಿ ಅದು ಬೇಡ, ಇವತ್ತಿನ ಈ ಕ್ಷಣದ ನನ್ನ ಜೀವನ ಹೇಳುವಂತ ಪರೀಕ್ಷೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಪಾಸ್ ಆಗಿದ್ದೇನೆ. ಪಾಸ್ ಆಗಿದ್ದಿದ್ರೆ ಖುಷಿಯಾಗಿರ್ತೇವೆ, ಫೇಲ್ ಆಗಿದ್ದಿದ್ರೆ ಏನಾಗಿರ್ತದೆ? ಓಕೆ, ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಟೀಚರ್ ನಿಮ್ಗೆ 8 ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಫೇಲ್ ಆದ್ರೆ ಕೊಡ್ತಾರೆ. 8 ಬಿದ್ದಿದೆ ಅಂತಂದ್ರೆ ಏನರ್ಥ? ಶಿಕ್ಷೆ. ಏನರ್ಥ? ಅಂದ್ರೆ ನಿಮ್ಮ ಜೀವನದಲ್ಲಿ ದುಃಖ ಇದೆ, ನೋವಿದೆ, ಗೊಳೋ ಅಂತ ಒಳಗಡೆ ಹೊರಗಡೆ 2 ಗೊಳು ಇದೆ ಅಂತಂದ್ರೆ ಏನರ್ಥ? ನಾನು ಭಗವಂತನಿಗೆ ಯಥಾರ್ಥವಾದ ವಿದ್ಯಾರ್ಥಿ ಇನ್ನುವರೆಗೂ ಆಗಿಲ್ಲ, ಈಶ್ವರಿ ಜ್ಞಾನವನ್ನ ಸರಿಯಾಗಿ ಕಾರ್ಯಗತ ಮಾಡ್ತಾ ಇಲ್ಲ, ಗೌರವಯುತವಾಗಿ ಪಾಸ್ ಆಗ್ತಾ ಇಲ್ಲ. ಈಗ ಭವಿಷ್ಯದಲ್ಲಿ ಆಗ್ಬೇಕು, ಇವಾಗ ಆಗ್ಬೇಕು, ಗೌರವಯುತವಾಗಿ ಪಾಸ್ ಈಗ ತಾನೇ ಆಗ್ಬೇಕು. ಅದಕ್ಕೆ ಈಗ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಭವಿಷ್ಯದಲ್ಲಿ ನಾವೇನಾಗ್ತೀವಿ ಅದು ನಮಗೆ ಬೇಡ, ಈಗ ನೀವು ಎಷ್ಟು ಖುಷಿಯಾಗಿರ್ತಾರೋ. ಅದಕ್ಕೆ ಬಾಬಾ ಹೇಳಿದ್ದಾರೆ, ಇವತ್ತು ಯಾರು ಸ್ವರಾಜ್ಯ ಅಧಿಕಾರಿಗಳಾಗಿರ್ತಾರೋ, ತಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡ್ತಾರೋ, ತಮ್ಮ ಜೀವನವನ್ನು ಚೆನ್ನಾಗಿ ಶ್ರೇಷ್ಠ ಮಾಡ್ಕೊಳ್ತಾರೋ, ಅದರ ಆಧಾರದಲ್ಲಿ ಅವರು ಭವಿಷ್ಯದಲ್ಲಿ ಮಹಾರಾಜನೂ ಆಗ್ತಾರೆ ಮತ್ತು ದ್ವಾಪರ ಕಲಿಯುಗದಲ್ಲಿ ಪೂಜ್ಯರು ಕೂಡ ಆಗ್ತಾರೆ. ಓಕೆ, ಅದಕ್ಕಾಗಿ ಬಾಬಾ ಇದನ್ನು ಇಷ್ಟಪಡ್ತಾರೆ. ನೀವೆಲ್ಲ ಆತ್ಮಗಳು ಏನಾಗಬೇಕು? ಜಸ್ಟ್ ಪಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್, ಯಾವ್ದಾಗ್ಬೇಕು? ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಅಲ್ಲೇ ಸಾಕ? ಫಸ್ಟ್ ರ್ಯಾಂಕ್ ಬೇಡವಾ? ಫಸ್ಟ್ ಕ್ಲಾಸ್ ಬೇಕಾ, ಫಸ್ಟ್ ರ್ಯಾಂಕ್ ಬೇಕಾ? ರ್ಯಾಂಕ್.
ಫಸ್ಟ್ ಕ್ಲಾಸ್ನವರಿಗೆ ಪಾಸ್ ವಿತ್ ಆನರ್ ಅಂತ ಹೇಳೋದಲ್ಲ, ಫಸ್ಟ್ ಕ್ಲಾಸ್ ಇರೋರಿಗೆ ಯಾರಿಗೆ ಇದು ಮಾಡ್ತಾರೆ ಹೇಳಿ, ಗೌರವ ಕೊಡ್ತಾರೆ. ಫಸ್ಟ್ ಕ್ಲಾಸ್ ಆದ್ಮೇಲೆ ಡಿಸ್ಟಿಂಕ್ಷನ್ ಇದೆ, ಡಿಸ್ಟಿಂಕ್ಷನ್ ಆದ್ಮೇಲೆ ರ್ಯಾಂಕ್ ಇದೆ, ಯಾವ್ದು ಬೇಕು? ರ್ಯಾಂಕ್. ಹಾ Rank. ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಪಾಸ್ ವಿತ್ Honor. ಆನರ್ ಅಂತಂದ್ರೆ 4 ವಿಷಯದ ಕಡೆಗೆ ಏನ್ ಮಾಡ್ಬೇಕು, ಸಂಪೂರ್ಣ ಗಮನ ಕೊಡ್ಬೇಕು. ಕೊಡಬೇಕಾಗ್ತದೆ. ಓಕೆ, ಈಗ ನೀವು ಸೇವೆಯಲ್ಲಿ 100 ಔಟ್ ಆಫ್ 100. ಓಕೆ, ಧಾರಣೆಯಲ್ಲಿ 20 ಮಾರ್ಕ್ಸ್. ಪಾಸ್ ಆಫ್ ಫೇಲೋ Fail. ಅಲ್ವಾ? ಎಲ್ಲಾ ವಿಷಯದಲ್ಲಿ ಏನ್ ಮಾಡ್ಬೇಕು, 100. ರ್ಯಾಂಕ್. ಪಾಸ್ ಅಂತ ತಗೊಳಕ ಅಲ್ವಾ? ಜ್ಞಾನ ಹೇಳ್ಬೇಕಾದ್ ಎಷ್ಟು ನಶೆಯಿಂದ ಖುಷಿಯಿಂದ ಹೇಳ್ತೀರಪ್ಪ, ಸರಿ. ಮನೆಗೆ ಬಂದ ತಕ್ಷಣ ಸೋಡಾ ವಾಟರ್. ಪಾಸ್ ಆಫ್ ಫೇಲೋ? Fail. ಬೇರೆಯವ್ರಿಗೆ ಜ್ಞಾನ ಹೇಳೋದಲ್ಲಿ, ಸಮಸ್ಯೆ ಪರಿಹಾರ ಮಾಡೋದ್ರಲ್ಲಿ ಹೆಂಗೆ ಚೆನ್ನಾಗಿ ಹೇಳ್ತೀರಾ ಅಂತ ನಿಮ್ಗೆಲ್ಲ ಗೊತ್ತಿದೆ ಅಂತ. ಅದು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಏನಾಗಿರೋದಿಲ್ಲ. ಬಗೆಹರಿಯಲ್ಲ. ಈಗ ನಮ್ಮ ಜೀವನದ ಮೊದಲು ಸಮಸ್ಯೆ ಪರಿಹಾರ ಮಾಡಬೇಕು, ಬೇರೆಯವ್ರಿಗೆ ಜ್ಞಾನ ಹೇಳಲಿಕ್ಕೆ ಹೋಗ್ಬೇಕು. ಫಸ್ಟ್ ನಮ್ಮನ್ನ ನಾವು ಸಮಸ್ಯೆ ಪರಿಹಾರ. ಅದಾಗೋದೇ ಇಲ್ಲ. ಹೌದು. ಜೀವನ ಪೂರ್ತಿ ಮುಗಿಯೋದೇ ಇಲ್ಲ. ಹೌದು. ಸೇವೆ ಮಾಡೋದು ಯಾವಾಗ ನಾವು, ಅಲ್ವಾ? ಅದಕ್ಕಾಗಿ ಮೊದಲು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ, ನೀವು ಆರೋಗ್ಯವಾಗಿರಿ, ಆಮೇಲೆ ಬೇರೆಯವ್ರಿಗೆ ಏನ್ ಮಾಡಿ, ಸಹಾಯ ಮಾಡ್ಲಿಕ್ಕೆ ಹೋಗಿ. ಓಕೆ, ಅಚ್ಚಾ, ಓಂ ಶಾಂತಿ.